오늘 본문은 갈라디아서 5장 16절에서 26절까지인데 ಇವತ್ತು ವೇದ ಭಾಗಕ್ಕೋಸ್ಕರವಾಗಿ ಆರಿಸಿಕೊಂಡಂತ ಪುಸ್ತಕದಲ್ಲಿ ಗಲಾತ್ಯ ಚಾಪ್ಟರ್ 5 ವರ್ಸ್ 16 to 25 ಎಂಬುದಾಗಿ ನೋಡ್ತೇವೆ. 갈라디아서 5장 12절까지는 복음에 대해서 사도 바울이 변호하고 증거했어요. ಇಲ್ಲಿ ನಾವು ನೋಡ್ತೇವೆ ಗಲಾತ್ಯ 5ನೇ ಅಧ್ಯಾಯ 16ರಿಂದ 22 ತನಕ ಕೂಡ ಅಪೊಸ್ತಲ ಪೌಲನು ಅನೇಕ ಅಂಶಗಳನ್ನ ಕುರಿತು ಪರಿಶುದ್ಧಾತ್ಮನ ಮೂಲಕ ಎಚ್ಚರಿಸುತ್ತಾ ಇದ್ದಾನೆ. 사도 바울이 증거한 내용은 이런 겁니다. ಅಪೊಸ್ತಲನಾದ ಪೌಲನು ತಿಳಿಸುವಂತಹ ವಿಷಯಗಳನ್ನ ನೋಡುವಾಗ 예수 그리스도를 믿음으로 의롭다함을 얻고 ಯೇಸು ಕ್ರಿಸ್ತನನ್ನ ನಾವು ನಂಬುವುದರ ಮೂಲಕವಾಗಿಯೇ ನಾವು ನೀತಿವಂತರಾಗಲಿಕ್ಕೆ ಸಾಧ್ಯ. 죄 용서함을 받고 ಹಾಗೆ ಪಾಪ ವಿಮೋಚನೆಯೂ ಕೂಡ ಸಿಗುತ್ತದೆ, 구원받고 ರಕ್ಷಣೆ ಸಿಗುತ್ತದೆ, 하나님의 자녀가 되고 ಹಾಗೆ ದೇವರ ಮಕ್ಕಳಾಗಿ ಜೀವಿಸಲಿಕ್ಕೆ ಸಾಧ್ಯ, 영생을 얻고 ಹಾಗೆ ನಿತ್ಯ ಜೀವವನ್ನು ಹೊಂದಿಕೊಳ್ಳುತ್ತೇವೆ, 하나님 나라를 유업으로 받는 상속자가 된다고 가르쳤습니다. ಹಾಗೆ ದೇವರ ರಾಜ್ಯಕ್ಕೆ ನಾವು ಬಾಧ್ಯರಾಗುತ್ತೇವೆ ಎಂಬುದಾಗಿ ಅನೇಕ ವಿಷಯಗಳನ್ನ ಕಲಿಸಿಕೊಡುತ್ತಾರೆ. 하나님의 자녀가 되고 ದೇವರ ಮಕ್ಕಳಾಗಿ ಮಾರ್ಪಡ್ತಾರೆ. 하나님 나라를 유업으로 받는 상속자가 되려면 ಹಾಗೆ ದೇವರ ರಾಜ್ಯಕ್ಕೆ ಬಾಧ್ಯರಾಗುವಂತ ಮಕ್ಕಳಾಗಿ ಕೂಡ ನಾವು ಮಾರ್ಪಡ್ತೇವೆ. 선한 행위로 되는 것이 아니고 ಹಾಗೆ ನಾವೇನೋ ಒಂದು ಒಳ್ಳೆ ಕಾರ್ಯಗಳ ಮೂಲಕವಾಗಿ ನಮ್ಗೆ ರಕ್ಷಣೆ ಸಿಗುವುದಲ್ಲ, 예수 그리스도를 믿음으로 된다는 겁니다. ನಮ್ಗೆ ರಕ್ಷಣೆ ಸಿಗುವಂತದ್ದು ಯೇಸು ಕ್ರಿಸ್ತನನ್ನ ನಂಬುವುದರ ಮೂಲಕವಾಗಿ ಮಾತ್ರವೇ. 다시 말하면은 ಮತ್ತೊಂದು ಆವೃತ್ತಿ ನಾವು ಹೇಳಬೇಕಂದ್ರೆ 율법을 잘 행해서 의롭게 되는 것이 아니라는 것입니다. ಇನ್ನ ಒಂದು ಮಾತಲ್ಲಿ ಹೇಳ್ಬೇಕಂದ್ರೆ ಧರ್ಮಶಾಸ್ತ್ರವನ್ನ ನಾವು ಪಾಲನೆ ಮಾಡುವುದರಿಂದ ನಮ್ಗೆ ರಕ್ಷಣೆ ಎಂಬುದಾಗಿ ಹೇಳಲಿಕ್ಕಾಗಲ್ಲ. 좋은 일을 많이 한다고 해서 의롭게 되는 것이 아니라는 겁니다. ನಾನು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದ್ದೀನಿ, ದಾನ ಧರ್ಮಗಳನ್ನು ಮಾಡಿದ್ದೀನಿ ಅನ್ನುವಂತ ಒಳ್ಳೆ ಕಾರ್ಯಗಳ ಮೂಲಕವಾಗಿ ಅಲ್ಲ. 왜냐하면 아담이 범죄한 이후에 모든 사람은 죄인이 되었기 때문입니다. ಯಾಕಂದ್ರೆ ಆದಾಮನ ಮೂಲಕ ಪಾಪ ಈ ಲೋಕಕ್ಕೆ ಪ್ರವೇಶಿಸಿದ ಹಾಗೆ ಎಲ್ಲರೂ ಕೂಡ ಪಾಪದಲ್ಲಿರುವಂತವರಾಗಿದ್ದಾರೆ. 그래서 사람은 죄성을 가지고 죄인으로 태어납니다. ಹಾಗಾಗಿ ಪಾಪದೊಂದಿಗೆ ಹುಟ್ಟಿದವರಾಗಿ ಪಾಪದಲ್ಲೇ ಸಾಯುವಂತವರಾಗಿದ್ದಾರೆ. sinful nature를 가지고 죄인으로 태어난다고요. ಹುಟ್ಟಿದಂದಿನಿಂದ ಪಾಪಿಗಳಾಗಿದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ. 그렇기 때문에 법을 다 지킬 수 없어요. ಹಾಗಾಗಿ ಎಲ್ಲ ಶಾಸ್ತ್ರವನ್ನ ಪಾಲನೆ ಮಾಡ್ಲಿಕ್ಕೆ ಆಗುವುದಿಲ್ಲ. 그러니까 무엇을 해도 의로운 사람이 될 수 없습니다. ಹಾಗಾಗಿ ಅನೇಕ ಸಂದರ್ಭಗಳಲ್ಲಿ ಏನ್ ಮಾಡ್ತೀವಿ ಅನ್ನುವಂತ ವಿಷಯದಲ್ಲಿ ಕೂಡ ಗೊತ್ತಾಗಲ್ಲ. 몇 가지 좋은 일을 많이 한다고 해서 의로운 사람이 되는 것이 아니라는 겁니다. ನಾನೇನೋ ಈ ಕೆಲಸ ಒಳ್ಳೆ ಕೆಲಸ ಮಾಡಿದ್ದೀನಿ, ಅದು ಒಳ್ಳೆ ಕೆಲಸ ಮಾಡಿದ್ದೀನಿ ಎಂಬುದಾಗಿ ನಮ್ಗೆ ರಕ್ಷಣೆ ಹೊಂದ್ಕೊಳ್ಳೋದಕ್ಕಾಗುವುದಿಲ್ಲ. 그러므로 사람은 의로운 행위를 해서 의롭게 되는 것이 아니라는 겁니다. ನೀತಿ ಕಾರ್ಯಗಳ ಮಾಡಿದ್ದೀನಿ, ನಾನು ಒಳ್ಳೆ ಕಾರ್ಯಗಳು ಮಾಡಿದ್ದೀನಿ ಅಂತ ಹೇಳಿ ನಾವು ರಕ್ಷಣೆ ಹೊಂದ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. doing good, 선한 행위로 의롭게 되는 것이 아니라는 겁니다. ಬೈ ಡೂಯಿಂಗ್ ಗುಡ್ ಅಂತ ಒಳ್ಳೆ ಕಾರ್ಯಗಳನ್ನ ಮಾಡುವುದರ ಮೂಲಕ ರಕ್ಷಣೆ ಎಂಬುದಾಗಿ ಹೇಳಲಿಕ್ಕಾಗಲ್ಲ. 그렇지만 사람은 선한 행위로 살아야 합니다. ಇವತ್ತು ಎಷ್ಟೋ ಜನ ಆ ರೀತಿಯಲ್ಲಿ ಜೀವಿಸ್ತಾ ಇದ್ರು, ನಾನು ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇದ್ದೀನಿ, ನನಗೆ ರಕ್ಷಣೆ ಉಂಟು ಎಂಬುದಾಗಿ. 그러나 선한 행위로 산다고 해서 죄인이 의롭게 되지는 않는다는 겁니다. ಏನೋ ಕೆಲಸ ಕಾರ್ಯಗಳನ್ನು ಮಾಡುವುದರ ಮೂಲಕವಾಗಿ ಹೇಗೆ ಒಬ್ಬ ಮನುಷ್ಯನು ನೀತಿವಂತನಾಗ್ಲಿಕ್ಕೆ ಅಥವಾ ಪಾಪ ವಿಮೋಚನೆ ಹೊಂದಲಿಕ್ಕೆ ಸಾಧ್ಯ? 왜냐하면 아담이 범죄한 이후에 모든 사람은 태어날 때부터 죄인으로 태어나기 때문입니다. ವಾಕ್ಯದ ಮೂಲಕವಾಗಿ ನಾವು ನೋಡ್ತೇವೆ, ಆದಾಮನ ಮೂಲಕವಾಗಿ ಅಂದಿನಿಂದ ಹುಟ್ಟುವಂತ ಎಲ್ಲರೂ ಕೂಡ ಪಾಪದೊಂದಿಗೆ ಹುಟ್ಟುವಂತವರಾಗಿದ್ದಾರೆ, ಪಾಪದಿಂದ ಜನಿಸುವಂತವರಾಗಿದ್ದಾರೆ. 선한 행위로 의롭게 되는 것이 아니고 ಅಥವಾ ಪಾಪದಲ್ಲೇ ಜನಿಸಿದಂತವರಾಗಿದ್ದಾರೆ.
예수 그리스도를 믿음으로 의롭게 되는데 ಹಾಗಾಗಿ ಯೇಸು ಕ್ರಿಸ್ತನ ನಂಬುವುದರ ಮೂಲಕವಾಗಿ ಮಾತ್ರವೇ ನಾವೆಲ್ಲ ಪಾಪದಿಂದ ಹೊರಬರ್ಲಿಕ್ಕೆ ಸಾಧ್ಯ. 이것은 하나님이 정한 법입니다. ಹಾಗಾಗಿ ದೇವರು ನಮಗೆ ನೀಡಿದಂತ ಒಂದು ಕೃಪೆ ಇದು. 이것은 하나님의 은혜로 되는 것입니다. ದೇವರು ನಮ್ಮ ಮೇಲೆ ತೋರಿಸಿದಂತಹ ಒಂದು ಕೃಪೆ. 믿음으로 의롭다고 인정해 주겠다는 하나님의 은혜입니다. ನಂಬಿಕೆಯ ಮೂಲಕವಾಗಿ ನಮಗೆ ದಾರಿಯನ್ನ ತೋರಿಸಿರುವಂತದ್ದು ದೇವರ ಕೃಪೆ. ಆಮೇಲೆ 우리는 하나님의 은혜를 입고 예수 그리스도를 믿음으로 구원받았습니다. ನಾವು ದೇವರ ಕೃಪೆಯನ್ನ ಹೊಂದಿಕೊಂಡು ಆ ಪ್ರೀತಿಯ ಮೂಲಕವಾಗಿ ನಾವು ರಕ್ಷಣೆ ಹೊಂದಲಿಕ್ಕೆ ಸಾಧ್ಯವಾಯಿತು. 그러므로 우리는 당연히 선한 행위로 살아야 하는 겁니다. ಹಾಗಾಗಿ ನಾವು ಜೀವಿಸುವಂತದ್ದು ಆತ್ಮನನುಸಾರವಾಗಿ ಜೀವಿಸಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. 그것은 하나님이 그렇게 살기를 원하시기 때문입니다. ಸೊ ದೇವರು ಕೂಡ ನಮ್ಮಿಂದ ಎದುರು ನೋಡುವಂತದ್ದು ಹಾಗೇನೆ. 오늘 본문의 말씀이 갈라디아서 5장 16절에서 26절까지의 말씀인데 ಇವತ್ತು ಗಲಾತಿಯನ್ಸ್ ಚಾಪ್ಟರ್ 5 16 to 26 ವರೆಗೂ ನಾವು ನೋಡಿ ಓದಿದ್ದೀವಿ. 오늘 말씀의 내용은 이렇습니다. ಇವತ್ತಿನ ವಿಷಯದಲ್ಲಿ ಅನೇಕ ಅಂಶಗಳನ್ನ ನಾವು ತಿಳ್ಕೋಬಹುದು. 율법의 종이 되어 있던 사람이 예수 그리스도를 믿음으로 자유를 얻었습니다. ಸೊ ಯಾವೆಲ್ಲ ಮನುಷ್ಯನು ಒಂದು ವೇಳೆ ಶಾಸ್ತ್ರವನ್ನೆಲ್ಲ ಪಾಲನೆ ಮಾಡ್ಲಿಕ್ಕಾಗಿಲ್ಲ ಅಂತಂತೂ ಬಿಡುಗಡೆ ಹೇಗೆ ಅಂದ್ರೆ ಆತನ ನಂಬಿಕೆ ಮೂಲಕ. 그런데 자유를 얻었다고 해서 자기 마음대로 살아서는 안 된다는 겁니다. ಹಾಗಾಗಿ ಅಂತ ಪ್ರತಿಯೊಬ್ಬ ರಕ್ಷಣೆ ಹೊಂದಿದಂತ ಪ್ರತಿಯೊಬ್ಬ ಮನುಷ್ಯರು ತನ್ನ ಸ್ವ ಇಚ್ಛೆಯಂತೆ ಜೀವಿಸುವಂತದ್ದು ಒಳ್ಳೆಯದಲ್ಲ. 우리가 어디에서 자유를 얻었습니까? ನಾವು ಹೇಗೆ ಜೀವಿಸ್ತಾ ಇದೀವಿ, ಹೇಗೆ ನಾವು ಮಾರ್ಪನ್ನ ಹೊಂದಿದ್ದೀವಿ ಅನ್ನೋದು ನೆನೆಸ್ಬೇಕು. 율법에서 자유를 얻었고 ಧರ್ಮಶಾಸ್ತ್ರದ ಮೂಲಕ ಕೂಡ ಅನೇಕ ವಿಷಯಗಳನ್ನ ತಿಳ್ಕೊಂತೀವಿ. 죄에서 자유를 얻었고 ಸೊ ಪಾಪದ ಮೂಲಕವಾಗಿ ಕೂಡ ನಾವು ಅನೇಕ ಶಿಕ್ಷೆಗೆ ಒಳಗಾಗಬೇಕಾದ ಕಾರ್ಯಗಳು ಕೂಡ ಉಂಟು. 율법의 심판에서 자유를 얻었고 ಹಾಗೆ ಧರ್ಮಶಾಸ್ತ್ರವನ್ನ ಪಾಲನೆ ಮಾಡ್ಲಿಕ್ಕೆ ಆಗದಿರೋ ಕೂಡ ಅನೇಕ ಶಿಕ್ಷೆಗೆ ನಾವು ಒಳಗಾಗಬೇಕಾಗಿರುತ್ತೆ. 율법에 따라 영벌을 받는 그 율법에서 자유를 얻은 것입니다. ಹಾಗಾಗಿ ಈ ಎಲ್ಲಾ ಕಾರ್ಯಗಳಿಂದ ನಮ್ಮಿಂದ ಪಾಲನೆ ಮಾಡ್ಲಿಕ್ಕೆ ಏನೆಲ್ಲ ಆಗುವುದಿಲ್ವೋ ಅವುಗಳ ಮೂಲಕವಾಗಿ ಹೊಂದಲಿಕ್ಕೆ ಸಾಧ್ಯವಿದೆ. 누구든지 율법을 지키지 않으면 심판받고 ಒಂದ್ ವೇಳೆ ಯಾರೇ ಆಗಿರ್ಬೋದು ಧರ್ಮಶಾಸ್ತ್ರವನ್ನ ಅಥವಾ ವಾಕ್ಯಾನುಸಾರವಾಗಿ ನಡೆದಿಲ್ಲ ಅಂದ್ರೆ ಅವರೆಲ್ಲರಿಗೂ ಶಿಕ್ಷೆ ಉಂಟು. 영원한 형벌을 받는다고 율법은 가르치고 있기 때문입니다. ಅವರಿಗೆ ನಿತ್ಯವಾದ ಶಿಕ್ಷೆಗೆ ಹಾಕಲ್ಪಡುವರೆಂಬ ಕೂಡ ನಾವು ನೋಡ್ತೇವೆ. 율법에서는 이터널 퍼니시먼트를 받는다고 가르치고 있기 때문입니다. ದೇವರ ವಾಕ್ಯವು ಕಲಿಸ್ಕೊಡ್ತದೆ ನಿತ್ಯವಾದ ಶಿಕ್ಷೆ, ಎಟರ್ನಲ್ ಪನಿಷ್ಮೆಂಟ್ ಎಂಬುದಾಗಿ. 우리같이 믿음으로 자유를 얻은 사람은 율법에 따라 영벌을 받는 사람이 아니라는 겁니다. ನಾವು ಧರ್ಮಶಾಸ್ತ್ರದ ಅನುಸಾರವಾಗಿ ನಡೆಯಲಿಕ್ಕಾಗದೇ ಇದ್ರು ಕೂಡ ಕ್ಷಮಿಸಲ್ಪಟ್ಟು ಆರಿಸಲ್ಪಟ್ಟವರಾಗಿದ್ದೇವೆ. 그렇지만은 우리는 하나님의 말씀은 지키면서 살아야 한다는 겁니다. ಸೊ ಆದ್ರೂ ಕೂಡ ಧರ್ಮಶಾಸ್ತ್ರವನ್ನ, ದೇವರ ವಾಕ್ಯವನ್ನ ನಾವು ಓದಿ ತಿದ್ದುಕೊಂಡು ಜೀವಿಸ್ತಾ ಇದ್ದೀವಿ. 하나님께서 우리에게 의롭다고 인정해 주시잖아요. ದೇವರು ನಿನ್ನನ್ನ ನನ್ನನ್ನ ನೋಡಿ ನೀತಿವಂತರನ್ನಾಗಿ ಮಾರ್ಪಡಿಸಿದ್ದಾರೆ. 그러면 우리는 의롭게 살아야 한다는 겁니다. ಹಾಗಾಗಿ ಇನ್ನು ಮೇಲೆ ಆದ್ರೂ ನಾವು ನೀತಿ ಉಳ್ಳವರಾಗಿ ಜೀವಿಸುವಂತದ್ದು ಎಷ್ಟೋ ಮುಖ್ಯ. ಆಮೇಲೆ 그런데 우리 안에 sinful nature, sinful mind, 이 죄성이 있기 때문에 ಸೊ ಅನೇಕ ಸಂದರ್ಭಗಳಲ್ಲಿ ನಮ್ಮಲ್ಲಿ ಇನ್ನೂ ಈ ಒಂದು ಪಾಪದ ಸ್ವಭಾವಗಳು ಕಾಡ್ತಾ ಇದ್ದೇವೆ ಎಂಬುದಾಗಿ ನಾವು ಪರೀಕ್ಷಿಸಬೇಕಾಗಿದೆ. 우리는 육체의 욕심을 가지고 사는 경우가 많다는 것입니다. ನಾವು ಅನೇಕ ಸಂದರ್ಭಗಳಲ್ಲಿ ಈ ಲೋಕಾನುಸಾರವಾಗಿ ಜೀವಿಸ್ತಾ ಇರೋದ್ರಿಂದ ಅನೇಕ ಪಾಪದ ಸ್ವಭಾವಗಳು ನಮ್ಮನ್ನ ಆಳ್ವಿಕೆ ಮಾಡ್ತವೆ.
그러니까 육체의 정욕과 안목의 정욕과 이생의 자랑, the lust of the flesh, the lust of the eyes, the pride of the life. ಈ ಲೋಕದಲ್ಲಿ ಶರೀರದ ಆಸೆ, ಹಾಗೆ ಶರೀರದ ಕಣ್ಣಿನ ಆಸೆ, ಹಾಗೆ ಶರೀರದ ಈ ಲೋಕಾನುಸಾರವಾದ ಅಹಮ್ಮಿನ ಆಸೆ ಆಕಾಂಕ್ಷೆಗಳು ಅನೇಕ ಬಾರಿ ನಮ್ಮನ್ನ ಆಳ್ವಿಕೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತವೆ. 이런 것이 육체의 욕심입니다. sinful desire입니다. ಇವೆಲ್ಲವೂ ಕೂಡ ಶಾರೀರಿಕವಾಗಿ ನಮ್ಮನ್ನ ಅಥವಾ ಪಾಪದ ಸ್ವಭಾವಗಳು ಅಥವಾ ಶರೀರದ ಅಭಿಲಾಷೆಗಳೆಂದಾಗಿ ಹೇಳ್ಬೋದು. 사람들은 이런 육체의 욕심을 이루면서 살려고 발버둥 칩니다. ಹಾಗೆ ನಾವು ನೋಡ್ತೇವೆ ಈ ಎಲ್ಲ ಕಾರ್ಯಗಳಿಂದ ಅನೇಕ ಸಂದರ್ಭಗಳಲ್ಲಿ ಮನುಷ್ಯರು ಹೊರಬರಬೇಕಾದಂತ ಅವಶ್ಯಕತೆ ಇದೆ. 이런 것은 다 심플 디자이어이기 때문에 이런 욕심을 이루려고 해서는 안 됩니다. ನಮ್ಮ ಜೀವಿತದಲ್ಲಿ ಅನೇಕ ರೀತಿಯಲ್ಲಿ ಸಿಂಪಲ್ ಡಿಸೈರ್ಸ್ ನಮ್ಮನ್ನ ಆಳ್ವಿಕೆ ಮಾಡ್ತಾ ಇರ್ತವೆ. ಆ ಸ್ವಭಾವಗಳನ್ನ ನಾವು ಬದಿಗಿಡಬೇಕು. 근데 우리 안에 심플 마인드가 있고 심플 네이처가 있기 때문에 이런 것을 이루려고 하는 것입니다. ನಮ್ಮ ಜೀವಿತಗಳಲ್ಲಿ ಅನೇಕ ಸಂದರ್ಭಗಳನ್ನು ನೋಡ್ತೇವೆ. ಒಂದು ವೇಳೆ ನಮ್ಮ ಆಲೋಚನೆ ಆಗಿರಬಹುದು ಅಥವಾ ನಮ್ಮ ತೀರ್ಮಾನಗಳಾಗಿರಬಹುದು, ನಮ್ಮ ಜೀವಿತದಲ್ಲಿ ಕೆಲವು ಪಾಪದ ಸ್ವಭಾವಗಳು ಇರ್ತವೆ. 육체의 욕심대로 살지 않기 위해서는 어떻게 해야 됩니까? ಶಾರೀರಿಕವಾಗಿ ಈ ಎಲ್ಲ ಕಾರ್ಯಗಳನ್ನ ನಾವು ಹೇಗೆ ಎದುರಿಸಬೇಕು, ಹೇಗೆ ಹೊರಬರಬೇಕು? 우리 안에 있는 심플 네이처를 우리가 억제할 수 있습니까? ನಮ್ಮಲ್ಲಿರುವಂತ ಪಾಪದ ಸ್ವಭಾವಗಳಿಂದ ನಾವು ದೂರ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯನಾ? 우리 힘으로는 억제할 수 없는 겁니다. ನಮ್ಮ ಕೈಯಲ್ಲಿ ಅದು ಸಾಧ್ಯವಿಲ್ಲ. ನಮ್ಮಿಂದ ಆ ಪಾಪದ ಸ್ವಭಾವಗಳಿಂದ ಹೊರಬರ್ಲಿಕ್ಕೆ ಆಗೋದಿಲ್ಲ. 그래서 우리는 성령의 도우심을 구하고 ಹಾಗಾಗಿಯೇ ಪರಿಶುದ್ಧಾತ್ಮನ ಸಹಾಯ ನಮಗೆ ಬೇಕಾಗಿದೆ. ಆಮೇಲೆ 성령을 따라서 살아야 한다는 겁니다. ಪರಿಶುದ್ಧಾತ್ಮನ ಅನುಸಾರವಾಗಿ ನಾವು ಜೀವಿಸುವಂತವರಾಗಿರಬೇಕು. 성령이 해결의 방법입니다. ಹಾಗಾಗಿ ಪರಿಶುದ್ಧಾತ್ಮನೇ ನಮಗೆ ಮಾರ್ಗದರ್ಶಕನು. 하나님께서는 죄 있는 우리를 믿음으로 어렵다고 해주셨습니다. ನಮಗೆ ಅನೇಕ ಸಂದರ್ಭಗಳಲ್ಲಿ ನಾವು ನೋಡ್ತೇವೆ, ನಂಬಿಕೆಯ ಮೂಲಕವಾಗಿ ಪರಿಶುದ್ಧಾತ್ಮ ದೇವರು ನಮ್ಗೆ ಸಹಾಯ ಮಾಡಿದ್ದಾರೆ. 죄 있는 우리를 믿음으로 하나님의 자녀로 삼아주셨습니다. ನಮ್ಮ ಪಾಪದ ಕಾರ್ಯಗಳಿಂದ ನಮಗೆ ಬಿಡುಗಡೆಯನ್ನು ಕೊಟ್ಟು ಹೌದು ನಮ್ಮನ್ನ ಉತ್ತಮವಾದ ಮಾರ್ಗದಲ್ಲಿ ನಡೆಸ್ತಾ ಇರುವಂತದ್ದು ಪರಿಶುದ್ಧಾತ್ಮ. 그래서 하나님은 우리를 하나님의 자녀답게 살기를 원하시는 겁니다. ಪಾಪದಿಂದ ಹೊರಬಂದಿರಲಿಕ್ಕೋಸ್ಕರವಾಗಿ ನಮ್ಮನ್ನ ದೇವರು ತನ್ನ ಮಕ್ಕಳಾಗಿ ಸ್ವೀಕರಿಸಿಕೊಂಡು ತನ್ನ ಹಾಗೆ ಜೀವಿಸಲಿಕ್ಕೆ ಇಷ್ಟಪಡುತ್ತಾರೆ. 그런데 우리 안에는 심플 네이처, 재성이 있기 때문에 우리는 육체의 욕심이 자꾸 생기는 겁니다. ಪಾಪದ ಸ್ವಭಾವಗಳು ಯಾರೆಲ್ಲ ಹಾಗೆ ಅಳವಡಿಸಿಕೊಂಡಿರ್ತಾರೆ ಅಥವಾ ನಮ್ಮ ಜೀವಿತವನ್ನು ಆಳ್ವಿಕೆ ಮಾಡ್ತಾ ಇರ್ತಾವೆ, ಅನೇಕ ಸಂದರ್ಭಗಳಲ್ಲಿ ನಮ್ಮನ್ನು ಆಳ್ವಿಕೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. 그래서 하나님의 자녀답게 살지 못하게 되는 경우가 많은 것입니다. ಅನೇಕ ಬಾರಿ ನಾವು ಅವುಗಳಿಂದ ಅಥವಾ ಪಾಪ ಸ್ವಭಾವಗಳಿಂದ ಹೊರಬರಲಿಕ್ಕೂ ಕೂಡ ತುಂಬಾ ಕಷ್ಟ ಆಗುತ್ತೆ. 하나님 앞에서 부끄러운 삶을 사는 경우가 있고 ದೇವರ ಮುಂದೆ ಕೆಲವೊಮ್ಮೆ ನಾವು ನಾಚಿಕೆ ಪಡ್ತೇವೆ. ಹೌದು, ಈ ಕಾರ್ಯಗಳು ಈ ಕೃತ್ಯಗಳು ಮಾಡಬಾರ್ದಾಗಿತ್ತಲ್ವಾ ಎಂಬುದಾಗಿ. 심지어 사람 앞에서도 부끄러운 모습으로 사는 경우가 있습니다. ಕೆಲವೊಮ್ಮೆ ಮನುಷ್ಯರ ಮುಂದೆ ಕೂಡ ನಾಚಿಕೆಯಾದ ಕೃತ್ಯಗಳನ್ನ ಮಾಡಿರುತ್ತೇವೆ. 그렇기 때문에 하나님께서는 우리를 하나님의 자녀답게 살게 하시기 위해서 ಮನುಷ್ಯರ ಮುಂದೆ ಆಗಲಿ ದೇವರ ಮುಂದೆ ಆಗಲಿ ನಾಚಿಕೆ ಪಡುವಂತ ಕಾರ್ಯಗಳು ಒಂದು ವೇಳೆ ನಮ್ಮಲ್ಲಿ ಇದ್ರೆ ಅದು ಶರೀರ ಭಾವದ ಕಾರ್ಯಗಳು, ಅದನ್ನ ಬದಿಗಿಡಬೇಕು. 우리가 예수 그리스도를 믿을 때 성령을 선물로 보내주신 겁니다. ಯಾಕಂದ್ರೆ ನಾವು ಯೇಸು ಕ್ರಿಸ್ತನನ್ನು ನಂಬುವಂತರ ಮೂಲಕವಾಗಿ ಪರಿಶುದ್ಧಾತ್ಮನು ನಮಗೆ ವರವಾಗಿ ಸಹಾಯಕ್ಕೆ ಕೊಟ್ಟಿದ್ದಾರೆ. 예수 그리스도를 믿을 때는 우리가 예수 그리스도를 잘 알고 믿는 것이 아닙니다. ಯೇಸು ಕ್ರಿಸ್ತನನ್ನ ನಾವು ನಂಬುವಾಗ ಚೆನ್ನಾಗಿ ತಿಳ್ಕೊಂಡು ನಾವು ನಂಬಿದ್ದೇವೆ ಎಂಬುದಾಗಿ ಅಲ್ಲ. 여러분 예수 그리스도를 처음 믿을 때 예수 그리스도를 잘 알고 믿었습니까? ನೀವೆಲ್ಲ
ನೀವೆಲ್ಲನ ಯೇಸು ಸ್ವಾಮಿನ ನಂಬಿದಂತ ಸಂದರ್ಭದಲ್ಲಿ ನಿಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದ್ದು ನೀವು ತಿಳ್ಕೊಂಡು ನಂಬಿದ್ರ? 잘 알지 못한 가운데서도 믿게 됐잖아요. ನಮಗೆ ಸರಿಯಾದ ಎಲ್ಲಾ ರೀತಿಯಲ್ಲಿ ಗೊತ್ತಿಲ್ಲದೆ ಇದ್ರೂ ಕೂಡ ನಾವು ನಂಬಿದ್ದೇವೆ. ಹೌದು. 그렇게 믿게 된 믿음을 끝까지 유지하는 것은 힘듭니다. ಅದೇ ನಂಬಿಕೆಯಲ್ಲೇ ಇರಬಾರ್ದು. ನಮ್ಮ ನಂಬಿಕೆ ಅಭಿವೃದ್ಧಿ ಆಗ್ತಾ ಎಲ್ಲ ಅನೇಕ ವಿಷಯಗಳನ್ನ ತಿಳ್ಕೋಬೇಕು. 왜냐하면 우리 안에는 죄의 성품이 있기 때문에 그렇습니다. ಹೆಚ್ಚಾಗಿ ನಮಗೆ ಮಾರ್ಗದರ್ಶನ ನೀಡುವಂತದ್ದು ಪರಿಶುದ್ಧಾತ್ಮನಾಗಿದ್ದಾರೆ. 그러니까 끝까지 믿을 수 있도록 하기 위해서 성령을 보내주신 겁니다. ನೋಡಿ, ಮೊದಲು ನಂಬಿದಾಗ ವಿಶ್ವಾಸ ಇಲ್ಲದೆ ಇದ್ರು ನಂಬುವ ಹಾಗೆ ಪರಿಶುದ್ಧಾತ್ಮನು ನಮಗೆ ಸಹಾಯ ಮಾಡುವಂತವರಾಗಿ 끝까지 하나님의 자녀답게 살게 하시기 위해서 성령을 보내주신 것입니다. ಹಾಗಾಗಿ ಪರಿಶುದ್ಧಾತ್ಮನು ಕೊನೆ ತನಕ ನಮ್ಮೊಂದಿಗೆ ಕಳಿಸಿಕೊಟ್ಟಿದ್ದಾರೆ. 끝까지 의롭게 살게 하기 위해서 성령을 보내주신 것입니다. ಕೊನೆ ತನಕ ನಮ್ಮೊಂದಿಗೆ ಇರ್ಲಿಕ್ಕಾಗಿ ಪರಿಶುದ್ಧಾತ್ಮ ನಮಗೆ ಸಹಾಯ ಮಾಡ್ತಾನೆ ಇದ್ದಾರೆ. 끝까지 거룩하게 살게 하시기 위해서 성령을 보내주신 것입니다. ಪರಿಶುದ್ಧಾತ್ಮನು ನಮಗೆ ಸಹಾಯ ಮಾಡ್ತಾ ಇದ್ದಾರೆ, ಇನ್ನು ಮುಂದೆ ಕೂಡ ಮಾಡುವವರಾಗಿದ್ದಾರೆ. 이 성령을 때마다 보내주시는 것이 아니고 ಪ್ರತಿದಿನನೂ ಅಥವಾ ಯಾವಾಗ ಅವಶ್ಯಕತೆ ಇರುವಂತ ಸಮಯದಲ್ಲಿ ಪರಿಶುದ್ಧಾತ್ಮನ ಕಳಿಸಿ ಕೊಡುವಂತದ್ದಲ್ಲ. 처음에 믿었을 때 성령을 보내주신 것입니다. ಯಾರೆಲ್ಲ ಮೊದಲಿಗೆ ನಂಬಿರ್ತಾರೋ ಅವತ್ತಿನಿಂದಲೇ ಪರಿಶುದ್ಧಾತ್ಮ ನಮ್ಮೊಂದಿಗಿದ್ದು ಸಹಾಯ ಮಾಡ್ತಾರೆ. 우리 안에 다 성령께서 계시는 거예요. ನಮ್ಮಲ್ಲಿ, ನಮ್ಮ ಜೊತೆಯಲ್ಲಿ, ನಮ್ಮ ಜೀವಿತದಲ್ಲಿ ಪರಿಶುದ್ಧಾತ್ಮನು ನೆಲೆಗೊಂಡಿರುತ್ತಾರೆ. 우리 안에 계시는 그 성령을 우리가 무시하고 살면은 우리 안에 죄성이 일어나는 겁니다. ಹಾಗಾಗಿ ನಾವು ನೆನೆಸಬೇಕಾಗಿರೋ ಕಾರ್ಯ ಏನಪ್ಪಾ ಅಂತಂದ್ರೆ ಪರಿಶುದ್ಧಾತ್ಮನ ಯಾವಾಗಲೂ ನಮ್ಮ ಜೊತೆಯಲ್ಲಿ ಇರೋದ್ರಿಂದ ನಾವು ಆತನಿಗೆ ನಾಚಿಕೆ ಪಡಿಸುವಂತ ಕಾರ್ಯಗಳನ್ನ ಮಾಡಬಾರ್ದು. 믿음을 끝까지 지키게 하고 ನಮ್ಮ ನಂಬಿಕೆಯನ್ನ ಬಲವಾಗಿ ಇಟ್ಕೋಬೇಕು. 하나님의 자녀답게 살게 하고 ತಂದೆಯಾದ ದೇವರ ಮೆಚ್ಚುವ ಕಾರ್ಯಗಳನ್ನು ನಾವು ಮಾಡಬೇಕು. 의롭고 거룩하게 살게 하기 위해서 성령을 보내주셨는데 ಅದೇ ರೀತಿಯಲ್ಲಿ ನಮ್ಮನ್ನು ನೀತಿವಂತರನ್ನಾಗಿ ಮಾಡಿದ್ದಾರೆ. ಪರಿಶುದ್ಧಾತ್ಮ ನಮಗೆ ಸಹಾಯಕ್ಕಾಗಿ ಕಳಿಸಿಕೊಟ್ಟಿದ್ದಾರೆ. 우리는 이 성령을 항상 따라서 살아야 하는 겁니다. ಹಾಗಾಗಿ ನಾವು ಯಾವಾಗಲೂ ಕೂಡ ಪರಿಶುದ್ಧಾತ್ಮನ ಅನುಸಾರವಾಗಿ ನಾವು ನಡೆಯುವಂಥದ್ದು ಎಷ್ಟೋ ಮುಖ್ಯ. 예수 그리스도를 믿음으로 구원을 받았잖아요. ಯೇಸು ಕ್ರಿಸ್ತನ ನಂಬುವುದರ ಮೂಲಕವಾಗಿ ನಮ್ಮೆಲ್ಲರಿಗೂ ರಕ್ಷಣೆ ಸಿಕ್ಕಿದೆ ಅಲ್ವಾ? 근데 그 믿음을 포기하거나 잃어버리지 않도록 성령을 보내주신 것입니다. ಹಾಗಾಗಿ ಪರಿಶುದ್ಧಾತ್ಮನು ಅವತ್ತಿನಿಂದಲೂ ಕೂಡ ನಮಗೆ ಸಹಾಯಕ್ಕೆ ಕಳಿಸಿಕೊಟ್ಟಿರುವಂತದ್ದನ್ನು ಕೂಡ ನಾವು ನೆನಪು ಮಾಡ್ಕೋಬೇಕಾಗಿದೆ. 여러분 이 원리를 잘 알아야 돼요. ಈ ಕೆಲವು ಅಂಶಗಳನ್ನ ನಾವು ಜಾಗರೂಕತೆಯಿಂದ ತಿಳ್ಕೊಂಡಿರ್ಬೇಕು. 만약 우리에게 성령이 없으면은 ನಮ್ಮೊಂದಿಗೆ ಒಂದು ವೇಳೆ ಪರಿಶುದ್ಧಾತ್ಮನ ಇಲ್ಲ ಅಂದ್ರೆ 우리는 그 믿음을 버리고 세상 사람들이 사는 것과 같이 살 수밖에 없는 거예요. ಒಂದು ವೇಳೆ ಪರಿಶುದ್ಧಾತ್ಮ ನಮ್ಮಲ್ಲಿ ಇಲ್ಲ ಅಂದ್ರೆ ನಾವು ಕೂಡ ನಂಬಿಕೆಯನ್ನ ಬಿಟ್ಟು ಲೋಕಾನುಸಾರವಾದ ರೀತಿಯಲ್ಲೇ ಜೀವಿಸುವಂತವರಾಗಿರ್ತೇವೆ. 그렇기 때문에 하나님께서는 우리에게 성령을 보내주신 거예요. ಅದಕ್ಕೋಸ್ಕರವಾಗಿ ಪರಿಶುದ್ಧಾತ್ಮನು ನಮಗೆ ಸಹಾಯಕ್ಕೆ ಕಳಿಸಿಕೊಡಲ್ಪಟ್ಟಿದ್ದಾರೆ. 예수 그리스도를 믿는 사람들은 하나님의 자녀이잖아요. ಯೇಸು ಕ್ರಿಸ್ತನ ನಂಬಿದಂತವರು ತಂದೆಯಾದ ದೇವರ ಮಕ್ಕಳಾಗಿದ್ದಾರಲ್ವಾ? 그러면 하나님을 잘 알아야 돼요. ಹಾಗಾಗಿ ತಂದೆಯಾದ ದೇವರ ಕುರಿತು ಚೆನ್ನಾಗಿ ತಿಳ್ಕೋಬೇಕು. 또 하나님의 마음이 어떠하며 ಆಗ ದೇವರ ಮನಸ್ಸು ನಾವು ತಿಳ್ಕೋಬೇಕು. 하나님의 뜻이 무엇인지 잘 알아야 돼요. ಯಾವಾಗ ತಿಳ್ಕೊಳ್ತೇವೋ ಆಗ ದೇವರ ಒಂದು ಆಲೋಚನೆ ಕೂಡ ಏನೆಂಬುದಾಗಿ ನಾವು ತಿಳಿದುಕೊಳ್ತೇವೆ. 하나님을 잘 아는 것과 ದೇವರ ಕುರಿತು ತಿಳಿದುಕೊಳ್ಳುವುದು, 하나님의 뜻과 하나님의 마음을 잘 알기 위해서는 ದೇವರ ಹೃದಯವನ್ನ ತಿಳಿದು ಆ ಹೃದಯಾಂತರವಾಗಿ ಜೀವಿಸುವಂತದ್ದು,
하나님의 말씀을 가까이 하고 하나님의 말씀을 잘 알아야 돼요. ಹಾಗೆ ದೇವರು ನಮಗೆ ತಿಳಿಯಪಡಿಸುವಂತಹ ವಾಕ್ಯಗಳ ಕುರಿತು ಆ ವಾಕ್ಯಾನುಸಾರವಾಗಿ ನಾವು ಜೀವಿಸುವಂತದ್ದು ಕೂಡ ಮುಖ್ಯ. 왜냐하면 하나님의 말씀, 성경 안에는 하나님에 대해서 기록이 되어 있기 때문입니다. ಯಾಕಂದ್ರೆ ದೇವರ ಒಂದು ವಾಕ್ಯಗಳು ನಮ್ಗೆ ಅರ್ಥವಾಗದೇ ಇರುವಂತ ಸಮಯದಲ್ಲಿ ಪರಿಶುದ್ಧಾತ್ಮ ದೇವರು ತಾನೇ ಈ ವಾಕ್ಯಗಳನ್ನ ನಮ್ಗೆ ಅರ್ಥ ಮಾಡಿಸ್ತಾರೆ. 하나님을 잘 알게 하기 위해서 하나님은 성령을 보내주신 것입니다. ನಾವು ಚೆನ್ನಾಗಿ ತಿಳ್ಕೊಬೇಕಂತಾನೆ ಪರಿಶುದ್ಧಾತ್ಮನನ್ನ ನಮ್ಗೆ ಕಳಿಸ್ಕೊಟ್ಟಿದ್ದಾರೆ. 우리 안에 계신 성령은 하나님을 잘 알게 해주시는 분입니다. ಹಾಗಾಗಿ ಪರಿಶುದ್ಧಾತ್ಮ ನಮ್ಮೊಂದಿಗೆ ಬಂದು ಸುಮ್ಮನೆ ಇರೋದಲ್ಲ, ಅವರು ಅನೇಕ ವಿಷಯಗಳನ್ನ ನಮ್ಗೆ ಕಲಿಸಿಕೊಡುವಂತವರಾಗಿದ್ದಾರೆ. 또 내가 얼마나 죄인이었던가를 알게 해주시는 분입니다. ಹಾಗೆ ನಾನು ಎಷ್ಟು ಪಾಪದಲ್ಲಿದ್ದಂತ ವ್ಯಕ್ತಿ ಎಂಬುದಾಗಿ ಕೂಡ ನಮ್ಗೆ ಕಲಿಸಿಕೊಡ್ತಾರೆ. 우리가 하나님의 자녀답게 살게 하기 위해서 하나님은 성령을 보내주신 것입니다. ಒಮ್ಮೆ ನಾವು ದೇವರ ಮಕ್ಕಳಾಗಿ ಕೂಡ ಜೀವಿಸದೆ ಇದ್ದಂತ ನಮಗೆ ಈಗ ಗುರುತಿಸುವ ಹಾಗೆ ಪರಿಶುದ್ಧಾತ್ಮ ನಮಗೆ ಸಹಾಯ ಮಾಡಿದ್ದಾರೆ. 우리는 하나님의 자녀답게 잘 사는 것이 우리의 능력입니다. ಹಾಗಾಗಿ ನಾವು ಪರಿಶುದ್ಧಾತ್ಮನೊಂದಿಗೆ ಜೀವಿಸುವಂತದ್ದು ಅಥವಾ ಈ ರೀತಿಯಲ್ಲಿ ನಾವು ಕೃಪೆ ಹೊಂದಿಕೊಂಡಿರುವಂತದ್ದು ದೇವರ ನಿಜವಾದ ಒಂದು ಪ್ರೀತಿ. 경건의 모양만 내지 말고 경건의 능력이 있어야 된다는 겁니다. ಸೊ ಬರೀ ಆತನು ನಮ್ಮೊಂದಿಗೆ ಇಲ್ಲ ಅಂತಂದ್ರೆ ಆತ ಪರಿಶುದ್ಧಾತ್ಮನ ಸಹಾಯ ಇಲ್ಲದೆ ಇದ್ರೆ ನಮ್ಮ ಜೀವಿತ ಹೇಗಿರ್ತಿತ್ತು ಊಹಿಸಲಿಕ್ಕೆ ಹೇಳಲಿಕ್ಕೆ ಸಾಧ್ಯವಿಲ್ಲ. 그런데 성령을 이용해서 다른 능력을 행하려 하는 사람들이 많아요. ಪರಿಶುದ್ಧಾತ್ಮನು ನಡೆಸದೇ ಇದ್ದಿದ್ರೆ ನಮ್ಮನ್ನ ಬೇರೆ ಬೇರೆ ಅನೇಕ ರೀತಿಯಲ್ಲಿ ನಾವು ಜೀವಿಸ್ತಿದ್ರೇನು. 예를 들면 ಇಲ್ಲಿ ಆದ್ರೆ ಕರೆಯಲ್ಪಟ್ಟಂತ ನಾವು for example ಉದಾಹರಣೆಗೆ 병 고치는 능력, ಗುಣಪಡಿಸುವಂತಹ ಶಕ್ತಿ, 귀신을 쫓아내는 능력, ದೆವ್ವಗಳನ್ನು ಬಿಡಿಸುವಂತಹ ಶಕ್ತಿ, 이런 능력은 하나님의 자녀답게 사는 사람에게 주어지는 능력입니다. ಆಮೇಲೆ ನೋಡಿ, ಈ ಎಲ್ಲಾ ರೀತಿಯಾದಂತಹ ವರಗಳನ್ನ ಕೂಡ ತಾನು ಪ್ರೀತಿಸುವಂತ ತನ್ನ ಮಕ್ಕಳಾಗಿರುವಂತವರಿಗೆ ಕೊಡಲ್ಪಟ್ಟಿರುವಂತಹ ವರಗಳು. 하나님의 자녀답게 살지 못하는 사람에게는 이런 능력이 주어지지 않아요. ಯಾರೆಲ್ಲ ದೇವರ ಮಕ್ಕಳಾಗಿ ಜೀವಿಸ್ತಿದಾರೋ ಅವರಿಗೆಲ್ಲ ಅರ್ಥ ಆಗ್ತದೆ ದೇವರು ನಮ್ಮನ್ನು ಎಷ್ಟು ಪ್ರೀತಿಸಿದ್ದಾರೆ ಅಥವಾ ನಮ್ಮ ಮೇಲೆ ಎಷ್ಟು ಪ್ರೀತಿಯನ್ನ ತೋರಿದ್ದಾರೆ ಎಂಬುದಾಗಿ. 만약 하나님의 자녀답게 살지 못하는 사람이 능력을 가지고 있다면 ದೇವರ ಮಕ್ಕಳೆಲ್ಲರೂ ಕೂಡ ಅನೇಕ ರೀತಿಯಲ್ಲಿ ದೇವರ ಒಂದು ಕೃಪೆ, ದೇವರ ಒಂದು ಶಕ್ತಿಯನ್ನ ಹೊಂದಿಕೊಂಡು ಜೀವಿಸ್ತಾ ಇರ್ತಾರೆ. 그것은 하나님이 주시는 능력이 아닙니다. ಕೆಲವರು ಬೇರೆ ಬೇರೆ ರೀತಿಯಾದಂತಹ ಶಕ್ತಿಗಳೊಂದಿಗೂ ಜೀವಿಸುವಂತವರು ಇರ್ತಾರೆ. 그러므로 병 고치는 능력, 귀신을 내쫓는 능력을 함께 행할 수 있기 위해서는 ಈ ಒಂದು ಹೀಲಿಂಗ್ ಪವರ್ ಅನ್ನ, ಡ್ರೈವಿಂಗ್ ದ ಡಿಮನ್ಸ್, ಗುಣಪಡಿಸುವಂತಹ ಶಕ್ತಿ, ದೆವ್ವಗಳನ್ನ ಬಿಡಿಸುವಂತಹ ಶಕ್ತಿ, ಹಾಗಾದ್ರೆ ಹೇಗೆ ನಾವು ಹೊಂದಿಕೊಂಡಿದ್ದೀವಿ? 경건의 모양만 내는 것이 아니라 경건의 능력을 가져야 된다는 것입니다. ಬರೀ ಈ ಗುಣಪಡಿಸುವಂತ ಅಥವಾ ಬಿಡಿಸುವಂತಹ ಶಕ್ತಿ ಮಾತ್ರವೇ ಅಲ್ಲ, ಮತ್ತೆ ನಿತ್ಯ ಜೀವದ ಕುರಿತು ನಾವು ತಿಳಿದುಕೋಬೇಕಾಗಿದೆ. 하나님의 자녀답게 사는 능력을 가져야 된다는 것입니다. ದೇವರ ಮಕ್ಕಳಾಗಿ ಜೀವಿಸುವಂತ ನಾವು ಕೊನೆ ತನಕ ನಾವು ಹಾಗೆ ಜೀವಿಸುವಂತದ್ದು ಎಷ್ಟೋ ಮುಖ್ಯ. 따라서 우리가 먼저 가져야 할 능력이 있는데 ನಾವು ದೇವರು ನಮ್ಗೆ ಕೊಡಲ್ಪಟ್ಟಿರುವಂತ ಆಶೀರ್ವಾದ ಅಥವಾ ವರಗಳು ಎಷ್ಟೋ ಇದೆ. 그것은 하나님의 자녀답게 사는 능력입니다. ನಾವೆಲ್ಲರೂ ದೇವರ ಮಕ್ಕಳಾಗಿ ಜೀವಿಸಲಿಕ್ಕೆ ನಾವು ಕೃಪೆಯನ್ನ ಹೊಂದಿಕೊಂಡಿದ್ದೇವೆ. 이렇게 하나님의 자녀답게 사는 능력을 가진 사람에게 병 고치는 능력, 귀신을 내쫓는 능력을 주시는 겁니다. ಆಮೇಲೆ ನಾವು ನೆನಪಿಡಬೇಕಾಗಿರುವಂತಹ ಒಂದು ವಿಷಯ, ನೀನು ನಾನು ದೇವರ ಮಕ್ಕಳಾಗಿರೋದ್ರಿಂದ ಗುಣಪಡಿಸುವಂತಹ, ಸ್ವಸ್ಥ ಮಾಡುವಂತಹ, ಬಿಡುಗಡೆ ಮಾಡುವಂತಹ ಅನೇಕ ವರದಾನಗಳು, ಆಶೀರ್ವಾದಗಳು ನಮ್ಗೆ ಕರ್ತನ್ ಕೊಟ್ಟಿದ್ದಾರೆ. 여러분, 남들이 가지지 못하는
어떤 희한한 능력을 가지려 하지 말고 ಕೆಲವು ಸಮಯದಲ್ಲಿ ನಮಗೆ ಗೊತ್ತಾಗೋದಿಲ್ಲ ನನಗೆ ಈ ರೀತಿಯಾದಂತಹ ಒಂದು ಶಕ್ತಿ ಇದೆ ಎಂಬುದಾಗಿ ಖಂಡಿತ ಪರಿಶುದ್ಧಾತ್ಮ ನಿಮ್ಮೊಂದಿಗಿದ್ದು ಆ ರೀತಿಯಲ್ಲಿ ಕಾರ್ಯ ಮಾಡುವರು. 하나님의 자녀답게 사는 능력을 가지는 저와 여러분이 되기를 축복합니다. ನೀವು ದೇವರ ಮಕ್ಕಳಾಗಿ ಜೀವಿಸಿದ್ರೆ ಸಾಕು, ತಾನು ನಿಮ್ಮನ್ನ ವಿಶೇಷವಾದ ರೀತಿಯಲ್ಲಿ ನಡೆಸಿ ಆಶೀರ್ವದಿಸುತ್ತಾರೆ. ಅದನ್ನ ನಾವು ನಂಬಬೇಕು. ಆಮೆನ್. 오늘 본문의 말씀은 갈라디아서 5장 16절에서 26절까지입니다. ಇವತ್ತು ಗಲಾತ್ಯ 5ನೇ ಅಧ್ಯಾಯ 16ರಿಂದ 26 ತನಕ ನಾವು ನೋಡಿದ್ದೇವೆ. 육체의 소욕을 이기기 위해서라는 제목으로 말씀을 준비했습니다. ಇವತ್ತು ಶರೀರ ಭಾವದ ಅಭಿಲಾಷೆಗಳನ್ನ ಎಷ್ಟು ಮಾತ್ರಕ್ಕೂ ನಾವು ನಡೆಸಬಾರದು ಅಥವಾ ಮುಂದುವರಿಸಬಾರದು ಎಂಬುದಾಗಿ ನಾವು ನೋಡಿದ್ದೇವೆ. 우리 속에 있는 육체의 소욕을 이기려면 어떻게 해야 되느냐라는 제목입니다. ಒಂದು ವೇಳೆ ನಮ್ಮ ಜೀವಿತದಲ್ಲಿ ಇರುವಂತಹ ಶರೀರದ ಅಭಿಲಾಷೆಗಳನ್ನ ನಾವು ಹೇಗೆ ಅದನ್ನ ದೂರ ಮಾಡಿಕೊಳ್ಳುವುದು ಎಂಬುದಾಗಿ ಕೂಡ ನಾವು ನೋಡಿದ್ದೇವೆ. 오늘 말씀을 통해서 성령께서 깨닫게 해주시는 기쁨이 있기를 바랍니다. ಇವತ್ತು ಪರಿಶುದ್ಧಾತ್ಮನು ನಮ್ಮಲ್ಲಿ ಕೊಡುವಂತಹ ಒಂದು ಸಂತೋಷ ಹೇಗಿರುತ್ತೆ ಎಂಬುದಾಗಿ ಕೂಡ ನಾವು ಗಮನಿಸಬೇಕಾಗಿದೆ. 오늘 말씀을 순서대로 살펴보겠습니다. ನಾವು ಈ ವಾಕ್ಯವನ್ನ ಕುರಿತು ನಾವು ಧ್ಯಾನ ಮಾಡುವಂತಹ ಸಂದರ್ಭದಲ್ಲಿ ಕೆಲವು ವಿಷಯ ನಾವು ತಿಳಿಬೇಕು. 16절을 읽어봅니다. 16ನೇ ವಚನ. 내가 이르노니 너희는 성령을 따라 행하라. 그리하면 육체의 욕심을 이루지 아니하리라. 16 ನಾನು ಹೇಳುವುದೇನೆಂದರೆ ಪವಿತ್ರಾತ್ಮನ ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರದ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. 벌써 해답이 나왔지 않습니까? ನಮ್ಮಲ್ಲಿ ಈ ವಿಷಯಗಳು ಕೆಲವೊಮ್ಮೆ ಗಮನಿಸಬೇಕಾದದ್ದು, 육체의 욕심을 이루지 않기 위해서는 성령을 따라 행하라는 것입니다. ಶರೀರದ ಭಾವದ ಅಭಿಲಾಷೆಗಳನ್ನ ಹೊರಬರಬೇಕು ಅಂದ್ರೆ ಏನ್ ಮಾಡಬೇಕು? ಪರಿಶುದ್ಧಾತ್ಮನ ಸಹಾಯ ತಗೋಬೇಕು. 우리 속에 있는 이 육체의 욕심은 우리가 태어날 때부터 아담이 범죄한 이후부터 생긴 겁니다. ನಮ್ಮಲ್ಲಿ ನಾವು ಹುಟ್ಟಿದಂದಿನಿಂದ ಅಥವಾ ಆದಾಮನ ಕಾಲದಿಂದಲೂ ಕೂಡ ಅನೇಕ ಈ ಪಾಪದ ಸ್ವಭಾವಗಳು ಮನುಷ್ಯನನ್ನ ಕಾಡಲಿವೆ. 이 육체의 욕심이 우리 안에 새겨진 것이에요. ಶರೀರದ ಭಾವದ ಅಭಿಲಾಷೆಗಳು ನಮ್ಮಲ್ಲಿದ್ದು ಅನೇಕ ರೀತಿಯಲ್ಲಿ ನಮ್ಮನ್ನ ಲೋಕಾನುಸಾರವಾಗಿ ನಡೆಸುವಂತಾಗಿದೆ. 그러니까 우리 힘으로는 이걸 억제할 수가 없어요. ಇದನ್ನ ನಾವು ನಮ್ಮ ಶಕ್ತಿಯಿಂದ ಈ ಸ್ವಭಾವಗಳಿಂದ ಹೊರಬರಲಿಕ್ಕೆ ಸಾಧ್ಯವೇ ಇಲ್ಲ. 근데 이 육체의 욕심을 억누르고 이기기 위해서는 성령을 따라 행해라는 것입니다. ಹಾಗಾದ್ರೆ ಹೇಗೆ ಪಾರಾಗಬೇಕು, ಹೇಗೆ ಆ ಸ್ವಭಾವಗಳನ್ನ ದೂರ ಇಡಬೇಕು, ಹೇಗೆ ನಾವು ಆತ್ಮನುಸಾರವಾಗಿ ನಡೆಸಲ್ಪಡಬೇಕು? 그러니까 성령은 우리 전생애를 통해서 through the whole life, 전생애를 통해서 역사하신다는 겁니다. ನಮ್ಮ ಜೀವಿತಾಂತವೂ ಕೂಡ ಪರಿಶುದ್ಧಾತ್ಮನ ಅನೇಕ ಒಳ್ಳೆ ಕಾರ್ಯಗಳನ್ನ ಮಾಡುವರಾಗಿದ್ದಾರೆ. 그 많은 일 가운데서 오늘 본문과 관련된 몇 가지만 설명해 보겠습니다. ಈ ಎಲ್ಲ ಅಂಶಗಳನ್ನ ಅನೇಕ ಕಾರ್ಯಗಳು ಆತ್ಮನಾನುಸಾರವಾಗಿ ಮಾಡುವಂತವು ಕೂಡ ಇದೆ. 성령은 예수 그리스도를 믿을 수 있도록 해주십니다. ನೋಡಿ, ಪರಿಶುದ್ಧಾತ್ಮನ ಸಹಾಯ ಹೇಗಿರುತ್ತಂದ್ರೆ ಯೇಸು ಸ್ವಾಮಿ ಮೇಲೆ ಒಳ್ಳೆ ನಂಬಿಕೆಯಲ್ಲಿ ನಡೆಸ್ತದೆ. 우리가 예수 그리스도를 믿게 되었을 때 성령께서 우리를 인도하신 거예요. ನಂಬುವ ಹಾಗೆ ಅಥವಾ ವಿಶ್ವಾಸದಲ್ಲಿ ಬೆಳೀಲಿಕ್ಕೂ ಕೂಡ ಪರಿಶುದ್ಧಾತ್ಮನೇ ಸಹಾಯ ಮಾಡ್ತಾರೆ. 하나님을 잘 알아서 우리가 예수 그리스도를 믿은 것이 아닙니다. ನಾವೇನೆ ಸ್ವ ಇಚ್ಛೆಯಿಂದನೋ ಅಥವಾ ಸ್ವಂತ ಶಕ್ತಿಯಿಂದ ಯೇಸು ಸ್ವಾಮಿ ನಂಬಿರುವಂತದ್ದಲ್ಲ. 하나님이 누군지 모르지만은 ನಮಗೆ ತಂದೆಯಾದ ದೇವರು ಯಾರೆಂಬುದಾಗಿ ಗೊತ್ತಿರಲಿಲ್ಲ. 또 예수 그리스도가 누구인지도 몰랐지만은 ಯೇಸು ಕ್ರಿಸ್ತನು ಯಾರೆಂಬುದಾಗಿ ಕೂಡ ನಮ್ಗೆ ಗೊತ್ತಿರಲಿಲ್ಲ. 성령께서 우리에게 역사하셔서 예수 그리스도를 믿게 해주셨다는 겁니다. ಹಾಗಾದ್ರೆ ಹೇಗೆ ನಮ್ಗೆ ಅರ್ಥವಾಯ್ತಂದ್ರೆ ಪರಿಶುದ್ಧಾತ್ಮನ ನಮ್ಗೆ ಕಲಿಸಿಕೊಟ್ಟಿದ್ದಾರೆ. ಆಮೇನ್. 내가 죄인이라는 것을 가르쳐 주시고 ನಾನು ಪಾಪಿ ಆಗಿದ್ದೇನೆ ಎಂಬುದಾಗಿ ಕೂಡ ಆತ್ಮನು ಕಲಿಸಿಕೊಟ್ಟಿದ್ದಾರೆ. 그리고
죄인인 내가 예수 그리스도를 믿음으로 그 죄를 해결할 수 있다는 것을 가르쳐 주셔서 ಹಾಗೆಯೇ ನಾವು ಪಾಪದಿಂದ ಹೊರಬರಬೇಕು, ಹೇಗೆ ಹೊರಬರುವಂತದ್ದನ್ನು ಕೂಡ ಆತ್ಮನ್ ಕಲಿಸಿಕೊಟ್ಟಿದ್ದಾರೆ. 예수 그리스도께로 인도해 주셨다는 겁니다. ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆ ಅನೇಕ ವಿಷಯಗಳನ್ನ ತಿಳಿಯಪಡಿಸಿದ್ದಾರೆ. 또 성령은 예수 그리스도를 믿는 사람들에게 하나님을 아빠, 아버지라고 부르게 해주십니다. ಹಾಗೇನೆ ಪರಿಶುದ್ಧಾತ್ಮ ದೇವರ ಮೂಲಕವಾಗಿ ನಾವು ರಕ್ಷಣೆ ನೀಡಿದಂತ ತಂದೆಯಾದ ದೇವರನ್ನ ಅಪ್ಪ ತಂದೆ ಎಂಬುದಾಗಿ ಕರೆಯುವ ಹಾಗೆ ಕೂಡ ಪ್ರೇರೇಪಿಸುತ್ತಾರೆ. ಆಮೆನ್. 성령은 예수 그리스도를 믿는 사람들에게 하나님의 일을 알게 해주십니다. ಯೇಸು ಕ್ರಿಸ್ತನನ್ನ ನಂಬಿದಂತ ಎಲ್ಲರ ಜೊತೆಯಲ್ಲಿ ಕೂಡ ತಂದೆಯಾದ ದೇವರು ಮಾಡುವಂತ ಕಾರ್ಯಗಳ ಕುರಿತು ತಿಳಿಯಪಡಿಸುವಂತದ್ದು ಪರಿಶುದ್ಧಾತ್ಮ ದೇವರು. 육체적인 일은 우리가 잘 알아요. ನಮಗೆ ಶರೀರ ಭಾವದ ಆಸೆ ಆಕಾಂಕ್ಷೆಗಳು ಅಥವಾ ಕಾರ್ಯಗಳು ಏನಂತ ಚೆನ್ನಾಗಿ ಗೊತ್ತಿದೆ. 그런데 영적인 일은 성령이 우리에게 가르쳐 주신다는 겁니다. ಅದರ ಆತ್ಮವಾದ ಕಾರ್ಯಗಳು ಏನೆಂಬುದಾಗಿ ತಿಳ್ಕೋಬೇಕಂದ್ರೆ ಪರಿಶುದ್ಧಾತ್ಮನ ಸಹಾಯ ಬೇಕೇ ಬೇಕು. 성령은 우리에게 하나님의 마음을 가르쳐 주시고 ಯಾಕಂದ್ರೆ ಪರಿಶುದ್ಧಾತ್ಮ ದೇವರು ತಂದೆಯಾದ ದೇವರ ಹೃದಯವನ್ನ ಹೇಗಿದೆ ಎಂಬುದಾಗಿ ನಮ್ಗೆ ಕಲಿಸ್ಕೊಡ್ತದೆ. 하나님의 뜻을 깨닫게 해주십니다. ದೇವರು ನಮ್ಮಿಂದ ಬಯಸುವಂತದ್ದು ಏನೆಂಬುದಾಗಿ ಕೂಡ ಕಲಿಯುವ ಹಾಗೆ ನಮ್ಗೆ ಸಹಾಯ ಮಾಡ್ತಾರೆ. 우리가 하나님을 기쁘시게 하려면 어떻게 해야 될 것인가를 성령이 가르쳐 주시는 겁니다. ದೇವರಿಗೆ ನಾವು ಖುಷಿ ಪಡಿಸ್ಬೇಕಂತ ಸಂತೋಷ ಪಡಿಸ್ಬೇಕಂದ್ರೆ ಏನ್ ಮಾಡ್ಬೇಕಂತ ಕೂಡ ಪರಿಶುದ್ಧಾತ್ಮ ಕಲಿಸ್ತಾರೆ. 성령은 예수 그리스도를 믿는 사람 안에 들어와 계시잖아요. ಪರಿಶುದ್ಧಾತ್ಮ ದೇವರು ನಂಬಿದಂತವರ ವಿಶ್ವಾಸಿದಂತವರ ಹೃದಯದಲ್ಲಿ ಅವ್ರ ಜೊತೆಯಲ್ಲಿ ಬರುವಂತವರಾಗಿದ್ದಾರೆ. 예수 그리스도를 믿는 사람들에게 그리스도의 성품을 닮아가게 해주시는 겁니다. 크라이스트 캐릭터, 크라이스트 마인드, 크라이스트 러브 이런 걸 가르쳐 주시는 겁니다. ಆಮೇಲೆ ಯಾರೆಲ್ಲ ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡಿರ್ತಾರೋ ಅವರು ಕ್ರಿಸ್ತ ಯೇಸುನಲ್ಲಿದ್ದಂತ ಎಲ್ಲಾ ಸ್ವಭಾವಗಳನ್ನ ಕೂಡ ಅರಿಯಲಿಕ್ಕೆ ಪರಿಶುದ್ಧಾತ್ಮನು ಸಹಾಯ ಮಾಡ್ತಾರೆ. 다시 말하면 ಇನ್ನೊಮ್ಮೆ ಹೇಳ್ಬೇಕಂದ್ರೆ 그리스도의 사랑, ಕ್ರಿಸ್ತನ ಪ್ರೀತಿ, 그리스도의 거룩함, ಕ್ರಿಸ್ತನ ಪರಿಶುದ್ಧತೆ, 그리스도의 의로움, ಕ್ರಿಸ್ತನ ನೀತಿವಂತಿಕೆ, 그리스도의 진실함, ಕ್ರಿಸ್ತನ ಪ್ರಾಮಾಣಿಕತೆ, Christ love, Christ holiness, ಕ್ರಿಸ್ತನ ಪ್ರೀತಿ, ಕ್ರಿಸ್ತನ ಪರಿಶುದ್ಧತೆ, Christ righteousness, Christ character, Christ faithfulness. ಆಮೇಲೆ ಕ್ರಿಸ್ತನ ನೀತಿವಂತಿಕೆ, ಕ್ರಿಸ್ತನ ನಂಬಿಗಸ್ತಿಕೆ ಈ ಎಲ್ಲಾ ವಿಷಯಗಳನ್ನ ಕುರಿತು ಕಲಿಬಹುದು. 이러한 것이 그리스도의 성품인데요. ಇದೆಲ್ಲವೂ ಕ್ರಿಸ್ತನ ಸ್ವಭಾವಗಳಾಗಿದೆ. 그 성품을 닮아가게 해주시는 겁니다. ಈ ಎಲ್ಲ ಸ್ವಭಾವಗಳ ಕುರಿತು ನಾವು ತಿಳ್ಕೋಬೇಕಾಗಿದೆ. 하나님께서 사람을 창조하실 때 하나님의 형상을 따라서 창조하셨죠. ಹಾಗೆ ಸೃಷ್ಟಿಯಿಂದ ಕೂಡ ಅನೇಕ ವಿಷಯಗಳನ್ನ ಕುರಿತು ಆತನ ಸ್ವಭಾವಗಳನ್ನ ಕುರಿತು ನಾವು ಕಲಿಬಹುದು. 그 형상이 하나님의 성품인데요. ಆ ದೇವರ ವಿಷಯದಲ್ಲಿ ಆ ಎಲ್ಲ ಕಾರ್ಯಗಳನ್ನ ಹೇಗೆ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. 예를 들면 거룩함, holiness, ನೋಡಿ ನಾವು ಅವಾಗೆ ನೋಡಿದಾಗೆ 의로움, righteousness, ನೀತಿವಂತಿಕೆ, ಪರಿಶುದ್ಧತೆ, 진실함, faithfulness, ನಂಬಿಗಸ್ತಿಕೆ, love, 사랑, ಪ್ರೀತಿ, 예, 이런 것을 닮아가게 해주시는데 ಈ ಎಲ್ಲ ಕಾರ್ಯಗಳನ್ನ ಕುರಿತು ನಾವು ತಿಳ್ಕೋಬೇಕು ಮತ್ತೆ ಅನುಸರಿಸಬೇಕು. 이것을 하나님께서 사람을 창조하실 때 처음부터 넣어주신 것입니다. ಇವೆಲ್ಲವನ್ನ ಮನುಷ್ಯನನ್ನ ಮೊದಲಿಗೆ ಸೃಷ್ಟಿ ಮಾಡಿದಾಗ ಮನುಷ್ಯನಲ್ಲಿದ್ದಂತ ಸ್ವಭಾವಗಳೇ ಇವು. 그런데 아담이 죄를 범하면서 가지고 있는 이 하나님의 형상을 망가뜨려 버렸어요. 망가뜨렸어요.
ಆದ್ರೆ ಯಾವಾಗ ಆದಾಮನ ಮೂಲಕವಾಗಿ ನಾವು ಪಾಪ ಪ್ರವೇಶದಿಂದಾಗಿ ನಾವು ನೋಡ್ತೇವೋ ಆವಾಗಿಂದ ಈ ಸ್ವಭಾವಗಳೆಲ್ಲ ಒಳ್ಳೆ ಮನಸ್ಸಿನಿಂದ ಅಥವಾ ಸ್ವಭಾವಗಳಿಂದ ಮನುಷ್ಯ ದೂರ ಉಳ್ಕೊಂಡಿದ್ದಾನೆ. 형상이 죄로 변형이 됐다는 겁니다. 변질됐다는 겁니다. ಆತನ ಮನಸ್ಸು ಈ ಕಾರ್ಯಗಳಿಂದ ದೂರವಾಗಿದೆ. 그 죄인은 다 이런 변질되고 변형된 형상을 가지고 있어요. ಹಾಗೆಯೇ ಈ ಆತನಿಗೆ ಇಷ್ಟ ಬಂದ ಹಾಗೆ ಜೀವಿಸುವಂತಹ ಕಾರ್ಯಗಳನ್ನ ಕುರಿತು ಮನುಷ್ಯನ ಜೀವಿತದಲ್ಲಿ ನೋಡ್ತೇವೆ. 하나님이 창조할 때 넣어주신 그 형상 그대로를 가지고 있지 못합니다. ಮನುಷ್ಯನನ್ನ ಸೃಷ್ಟಿಸಿ ಮೊದಲಿಗೆ ಸೃಷ್ಟಿ ಮಾಡಿದಂತಹ ಆ ಗುಣಗಳು ಅಥವಾ ಸ್ವಭಾವಗಳು ಮನುಷ್ಯನಲ್ಲಿ ಇದುವರೆಗೂ ಹಾಗೆ ಉಳ್ಕೊಂಡಿಲ್ಲ. 근데 예수 그리스도를 믿음으로 하나님이 우리를 어렵다고 인정하셨잖아요. ಆತನ ಪಾಪ ಮಾಡಿದದ್ರ ನಿಮಿತ್ತ ಯೇಸು ಕ್ರಿಸ್ತನ ನಂಬುವುದರ ಮೂಲಕ ಮತ್ತೆ ನಾವು ಆ ಸ್ವಭಾವಗಳನ್ನು ಹೊಂದಿಕೊಳ್ಳುವಂತಹ ಕೃಪೆನ ಹೊಂದಿಕೊಂಡಿದ್ದೀವಿ. 우리는 완전하게 의로운 자가 된 것은 아니지만 ಆದ್ರೆ ಈಗ ನಾವು ಸಂಪೂರ್ಣವಾಗಿ ಪರಿಪೂರ್ಣವಾದ ಪರಿಶುದ್ಧರೆಂದಾಗಿ ಹೇಳಲಿಕ್ಕೆ ಆಗೋದಿಲ್ಲ. 하나님께서 의롭다고 인정을 해주는 의로운 자가 된 것입니다. ಆದ್ರೆ ದೇವರ ಮೂಲಕವಾಗಿ ನಾವು ಆರಿಸಲ್ಪಟ್ಟಿರೋರು ಅಥವಾ ಪರಿಶುದ್ಧವಾಗಿರ್ಲಿಕ್ಕೆ ಕರೆಯಲ್ಪಟ್ಟವರೆಂದಾಗಿ ನಾವು ಹೇಳ್ಬೋದು. 그래서 완전히 회복되지 않은 이 형상을 회복시켜 주는 것이 성령입니다. ಪರಿಪೂರ್ಣವಾಗಿ ನಾವು ಪರಿಶುದ್ಧರಲ್ಲ, ಹಾಗಾದ್ರೆ ಪರಿಪೂರ್ಣವಾದ ಪರಿಶುದ್ಧತೆಯಲ್ಲಿ ನಡೆಯಲಿಕ್ಕೋಸ್ಕರವಾಗಿ ಪರಿಶುದ್ಧಾತ್ಮ ದೇವರು ನಮಗೆ ಸಹಾಯ ಮಾಡ್ತಾರೆ. 성령이 이 하나님의 형상을 점차적으로 설파 조금씩 회복시켜 주시는 것입니다. ನಮ್ಮನ್ನ ಪರಿಶುದ್ಧಾತ್ಮ ದೇವರು ಏನ್ ಮಾಡ್ತಾರೆ, ಸ್ವಲ್ಪವಾಗಿ ಎಲ್ಲ ಪಾಪ ಶಾಪದ ಕಾರ್ಯಗಳಿಂದ ದೂರ ಇದ್ದು ದೇವರೊಂದಿಗೆ ಹತ್ತಿರವಾಗಿ ನಡೆಯಲಿಕ್ಕೆ ಪ್ರೇರೇಪಣೆ ನೀಡ್ತಾರೆ. ಆಮೇಲೆ 죄인은 마음속에 불안한 마음과 걱정과 그리고 염려가 많습니다. ನೋಡಿ, ಮನುಷ್ಯನ ಜೀವಿತದಲ್ಲಿ ಅಹಮು, ಗರ್ವ, ಪಾಪದ ಕೃತ್ಯಗಳು, ಬೇರೆ ಬೇರೆ ರೀತಿಯಾದಂತಹ ಸ್ವಭಾವಗಳು ನಮ್ಮಲ್ಲಿ ಇರ್ತವೆ. 그렇지만 우리 안에 계신 성령은 우리에게 평안을 주십니다. Peace. ಆದ್ರೆ ಯಾವಾಗ ಪರಿಶುದ್ಧಾತ್ಮ ನಮ್ಮಲ್ಲಿ ಇರ್ತಾರೋ ನಮ್ಗೆ ಅಗತ್ಯ ಇರುವಂತ ಸಮಾಧಾನವನ್ನ ಕೊಡ್ತಾರೆ. 염려를 없애주시고 근심을 없애주시고 두려움을 없애주십니다. ಎಲ್ಲ ಚಿಂತೆ, ಭಾರ, ದುಃಖಗಳಿಂದ ಸಂಪೂರ್ಣದ ಬಿಡುಗಡೆ ಕೊಟ್ಟು ಸಮಾಧಾನವನ್ನ ಪರಿಶುದ್ಧಾತ್ಮ ನಮ್ಗೆ ಕೊಡ್ತಾರೆ. 성령은 우리 안에 평안을 주시는 분입니다. ಪರಿಶುದ್ಧಾತ್ಮನು ನಮಗೆ ಸಮಾಧಾನ ನೀಡುವಂತವರು. ಆಮೇಲೆ 오늘 본문에 있는 내용과 같이 ವಾಕ್ಯವನ್ನ ನಾವು ಓದಿದ ಪ್ರಕಾರವಾಗಿ 성령은 우리 안에 사랑하는 마음을 주시는 분입니다. ನಮಗೆ ಪ್ರಾರ್ಥನೆ ಮಾಡುವಂತ ಅಥವಾ ಪರಿಶುದ್ಧವಾಗಿ ಜೀವಿಸುವಂತಹ ಒಂದು ಸಮಾಧಾನವನ್ನ ಕೊಡ್ತಾರೆ. 화평하는 마음, 피스하는 마음을 주시는 겁니다. ನಮಗೆ ಸಮಾಧಾನವಾದ ಒಂದು ಮನಸ್ಸು, 즐거운 마음, 조이의 마음을 주시는 겁니다. ನಾವು ಖುಷಿಯಾಗಿ ಜೀವಿಸಬೇಕಾಗಿರುವಂತಹ ಒಂದು ಮನಸ್ಸು, 오래 참는 마음도 주시는 겁니다. ಮತ್ತೆ ನಿರಂತರವಾಗಿರುವಂತಹ ಒಂದು ಕೃಪೆಯ ಮನಸ್ಸನ್ನ ಕೊಡುವಂತವರಾಗಿದ್ದಾರೆ. 자비로운 마음을 주시는 겁니다. ಈ ರೀತಿಯಲ್ಲಿ ಆನಂದಕರವಾದಂತಹ ಒಂದು ಮನಸ್ಸನ್ನ ಪರಿಶುದ್ಧಾತ್ಮನೇ ನಮಗೆ ಕೊಡುವಂತವರಾಗಿದ್ದಾರೆ. 선을 행하게 하는 양선의 마음을 주시는 겁니다. ಮತ್ತೆ ಒಂದು ಒಳ್ಳೆ ಕಾರ್ಯಗಳನ್ನ ಮಾಡ್ಲಿಕ್ಕೋಸ್ಕರವಾಗಿ ಕೂಡ ಪ್ರೇರೇಪಣೆ ಪರಿಶುದ್ಧಾತ್ಮ ನೀಡ್ತಾರೆ. 충성하는 마음을 주시는 겁니다. ಈ ರೀತಿಯಾದಂತ ಒಳ್ಳೆ ಮನಸ್ಸನ್ನ ಕೊಡುವಂತವರಾಗಿದ್ದಾರೆ. 젠틀리한 온유한 마음을 주시는 겁니다. ನಾವು ಪ್ರಾಮಾಣಿಕವಾಗಿ ಜೀವಿಸಲಿಕ್ಕೆ ಅಗತ್ಯ ಇರುವಂತ ಆತ್ಮನು ನಮಗೆ ಸಹಾಯ ಮಾಡುವಂತವರಾಗಿದ್ದಾರೆ. 그리고 우리를 절제하는 마음도 주신다는 것입니다. ಕೆಲವೊಮ್ಮೆ ಇವೆಲ್ಲವುಗಳಿಂದ ನಾವು ಪಾರಾಗ್ಲಿಕ್ಕೆ ಅಗತ್ಯ ಇರುವಂತ ಮನಸ್ಸನ್ನ ಪರಿಶುದ್ಧಾತ್ಮ ನಮಗೆ ಕೊಟ್ಟು ನಡೆಸ್ತಾರೆ. 그리고 우리 안에는 아담 이후에 죄성을 가지고 있다고 그랬죠. ಆದಾಮನ ಮೂಲಕವಾಗಿ ಪಾಪದ ಸ್ವಭಾವಗಳನ್ನ ಹೊಂದಿದವರಾಗಿದ್ದೇವೆ ಅಂತಾಗಿ ನಮಗೆ ಗೊತ್ತಿದೆ.
그 죄성 때문에 우리가 육체의 욕심을 가진다고 했죠. ಆ ಪಾಪದ ಸ್ವಭಾವಗಳಿಂದಲೇ ನಾವು ಇದುವರೆಗೂ ಅನೇಕ ಶರೀರದ ಭಾವದ ಅಭಿಲಾಷೆಗಳಲ್ಲೇ ನಾವು ಜೀವಿಸಿದಂತವರು ಕೂಡ. 그 죄성 때문에 육체의 욕심을 이루려고 한다는 거죠. ಹಾಗಾಗಿ ಅವೆಲ್ಲವುಗಳಿಂದ ನಾವು ಹೊರಬರಬೇಕು, ಅವುಗಳನ್ನ ಜಯಿಸಬೇಕು. 그 죄성을 점차적으로 설파 약하게 만드는 것이 성령입니다. ನೋಡಿ, ಆ ಶರೀರದ ಭಾವದ ಎಲ್ಲ ಅಭಿಲಾಷೆಗಳಿಂದ ನಮ್ಮನ್ನ ಸ್ವಲ್ಪವಾಗಿ ದೂರ ಮಾಡ್ತಾ ಆತ್ಮನಿಗೆ ಹತ್ತಿರವಾಗಿ ನಡೆಸುತ್ತಾರೆ. ಆಮೇಲೆ 다시 말하면 우리에게 성령의 열매를 맺게 하시고 ನೋಡಿ, ನಮ್ಮಲ್ಲಿ ಪರಿಶುದ್ಧಾತ್ಮನ ಫಲಗಳು, ಅನೇಕ ಫಲಗಳು ಕೂಡ ಉಂಟು. 성화되어 가게 만드시는 것입니다. ಆ ಫಲಗಳು ನಮ್ಮಲ್ಲಿ ಫಲಿಸುವ ಹಾಗೆ ಆತ್ಮನ ಪ್ರೇರೇಪಿಸುವಂತವರಾಗಿದ್ದಾರೆ. 이렇게 해서 성령은 우리를 변화시켜 주시는 겁니다. ಈ ರೀತಿಯಲ್ಲಿ ಪರಿಶುದ್ಧಾತ್ಮ ದೇವರು ನಮ್ಮ ಜೀವಿತವನ್ನ ಆಶೀರ್ವಾದವಾಗಿ ಅವರು ನಡೆಸುತ್ತಾರೆ. 우리를 새롭게 태어나게 만드시고 거듭나게 born again 해주시고 ನಮ್ಮನ್ನ ನೀತಿವಂತರಾಗಿ ಅಥವಾ ಹೊಸಬರಾಗಿ ಜನಿಸುವ ಹಾಗೆ ದೇವರು ನಮ್ಮನ್ನ ಪ್ರೇರೇಪಿಸುತ್ತಾರೆ. born again 한 우리를 변화되게 해주시는 겁니다. ಹೊಸದಾಗಿ ಜನಿಸಿದಂತಹ ನಾವು ಹೇಗೆ ನಾವು ಸಮಾಧಾನವಾಗಿ ಜೀವಿಸಬೇಕೆಂಬ ಕೂಡ ಕಲಿಸ್ತಾರೆ. 하나님의 자녀답게 살게 해주시는 겁니다. ದೇವರ ಒಂದು ಮಕ್ಕಳಾಗಿ ಜೀವಿಸಲಿಕ್ಕೂ ಕೂಡ ನಮಗೆ ಪ್ರೇರೇಪಣೆಯನ್ನು ನೀಡುತ್ತಾರೆ. 따라서 우리는 매 순간순간마다 성령이 주시는 마음을 잘 알고 살아야 합니다. ಹಾಗಾಗಿ ನಾವು ಪ್ರತಿ ಸಮಯದಲ್ಲಿ ಕೂಡ ಪರಿಶುದ್ಧಾತ್ಮ ನಮಗೆ ಹೇಗೆ ಪ್ರೇರೇಪಣೆ ನೀಡುತ್ತಿದ್ದಾರೆ ಎಂಬುದಾಗಿ ತಿಳಿದು ಜೀವಿಸುವಂತದ್ದು ಮುಖ್ಯ. ಆಮೇಲೆ 성령께서는 우리에게 소리로 들려주실 수도 있지만 ಕೆಲವು ಬಾರಿ ಪರಿಶುದ್ಧಾತ್ಮನು ನಮಗೆ ಆ ಶಬ್ದವಾಗಿ ಅಥವಾ ನಮ್ಮೊಂದಿಗೆ ನೇರವಾಗಿ ಮಾತನಾಡುವಂತ ಸಮಯ ಕೂಡ ಉಂಟು. 그러나 보이스보다는 마음으로 느끼게 하는 경우가 많습니다. ಆದ್ರೆ ಸ್ವರಕ್ಕಿಂತಲೂ ಮನಸ್ಸಿನಲ್ಲಿ ಮಾತನಾಡಿ ಪ್ರೇರೇಪಿಸುವಂತದ್ದು ಕೂಡ ಮುಖ್ಯ. 이렇게 살아야 해. 그렇게 살면 안 돼. ಹೀಗೆ ನಾವು ಜೀವಿಸುವಂತದ್ದು ಹೇಗೆ ಎಂಬುದಾಗಿ ಕೂಡ ಪರಿಶುದ್ಧಾತ್ಮ ಕಲಿಸ್ತಾರೆ. 내가 왜 이런 행동을 했지? ನಾನು ಯಾಕೆ ಇಂಥ ಕೆಲಸ ಮಾಡಿದೆ, ಈ ಕಾರ್ಯ ಮಾಡಿದೆ? 이거는 하나님이 싫어하시는 행동인데? ಈ ಕಾರ್ಯಗಳು ದೇವ್ರಿಗೆ ಇಷ್ಟ ಆಗೋದಿಲ್ಲ, ನಾನು ಯಾಕೆ ಇದನ್ನು ಮಾಡಿದೆ? 내가 고쳐야 되는데? ನಾನು ಇದರಿಂದ ತಿದ್ದುಕೋಬೇಕು, ಹೊರಬರಬೇಕು. 이런 마음을 성령께서 주신다는 겁니다. ಇಂತಹ ಕಾರ್ಯಗಳು, ಇಂತಹ ಪ್ರೇರೇಪಣೆ ಪರಿಶುದ್ಧಾತ್ಮನ ಮೂಲಕವಾಗಿ ಆಗಿರುತ್ತದೆ. 성령이 주시는 마음이 있어요. ಪರಿಶುದ್ಧಾತ್ಮನ ನಮಗೆ ಪ್ರೇರೇಪಣೆ ಮಾಡುವಂತ ಮನಸ್ಸು ಇದೆ. 그 마음을 잘 알기 위해서 우리가 먼저 해야 될 일이 있습니다. ಹಾಗಾಗಿ ಆ ಮನಸ್ಸನ್ನ ನಾವು ಚೆನ್ನಾಗಿ ತಿಳ್ಕೋಬೇಕು, ಅರಿತುಕೊಳ್ಳಬೇಕು ಅಂತಂದ್ರೆ ನಾವು ಮಾಡಬೇಕಾಗಿರುವಂತ ಕಾರ್ಯ ಕೂಡ ಉಂಟು. 첫째로 ಮೊದಲನೇದಾಗಿ 우리는 하나님께 늘 기도를 해야 하는 겁니다. ನಾವು ಹೆಚ್ಚಾಗಿ ತಂದೆಯಾದ ದೇವರೊಟ್ಟಿಗೆ ಪ್ರಾರ್ಥನೆ ಮಾಡಬೇಕು. 성령의 도우심으로 기도를 해야 한다는 겁니다. ತಂದೆಯಾದ ದೇವರೇ, ಪರಿಶುದ್ಧಾತ್ಮ ನಮಗೆ ಸಹಾಯ ಮಾಡಲಿಕ್ಕೆ ಕೃಪೆ ತೋರು. 내 뜻대로 기도를 하는 것이 아니고 ನನ್ನ ಇಚ್ಛೆಯಂತೆ ನಾನು ಪ್ರಾರ್ಥನೆ ಮಾಡಬಾರದು. 내 욕심을 위해서 기도를 하는 것이 아니고 ನನ್ನ ಒಂದು ಇಷ್ಟಕ್ಕೋಸ್ಕರವಾಗಿಯೋ ಅಥವಾ ನನ್ನ ಸ್ವಭಾವಗಳಿಗೋಸ್ಕರವಾಗಿಯೋ ಪ್ರಾರ್ಥನೆ ಅಲ್ಲ. 성령의 인도하심에 따라 기도를 해야 한다는 겁니다. ನಾನು ಪರಿಶುದ್ಧಾತ್ಮನ ಅನುಸಾರವಾಗಿ ನಡೆಸಲ್ಪಡುವ ರೀತಿಯಲ್ಲಿ ನಾನು ಪ್ರಾರ್ಥಿಸುತ್ತೇನೆ. 예수 그리스도의 이름으로 성령 안에서 무시로 기도해야 하는 것입니다. ಯೇಸು ಕ್ರಿಸ್ತನ ನಾಮದಲ್ಲಿ ಪರಿಶುದ್ಧಾತ್ಮನು ನನಗೆ ಸಹಾಯ ಮಾಡಬೇಕು, ಮುನ್ನಡೆಸಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಬೇಕು. 때를 가리지 않고 항상 기도를 해야 한다는 겁니다. ಎಡಬಿಡದೆ ಎಲ್ಲ ಸಂದರ್ಭಗಳಲ್ಲಿ ಎಲ್ಲಾ ಪರಿಸ್ಥಿತಿಯಲ್ಲೂ ಪ್ರಾರ್ಥನೆ ಮಾಡುವಂತ ಮನಸ್ಸು ಕೊಡು ಅಂತ ಹೇಳಿ ಪ್ರಾರ್ಥಿಸಬೇಕು. 이렇게 기도를 하면은 성령께서 주시는 마음이 있습니다. ಹೀಗೆ ನಾವು ಪ್ರಾರ್ಥನೆ ಮಾಡುವಾಗ ಅದು ಪರಿಶುದ್ಧಾತ್ಮನು ಕೊಡುವಂತ ಆಲೋಚನೆ ಅಥವಾ ಪ್ರೇರೇಪಣೆ. 둘째로 ಮತ್ತೆ 우리는 하나님의 말씀을 늘 가까이 해야 합니다.
ದೇವರೊಟ್ಟಿಗೆ ನಮ್ಮ ಪ್ರಾರ್ಥನೆ ಮಾಡಿದಂತ ಮನುಷ್ಯ ದೇವರ ಹತ್ತಿರವಾಗಿ ಬೆಳಿಬೇಕು. 하나님의 말씀인 성경 안에 하나님의 마음과 하나님의 뜻이 다 기록되어 있어요. ಆಮೇಲೆ ಯಾವಾಗಾದ್ರೆ ನಾವು ದೇವರ ಹತ್ತಿರವಾಗಿ ಇರ್ತೀವೋ ಆಗ ದೇವರ ವಾಕ್ಯಗಳ ಕುರಿತು ದೇವರ ಹೃದಯದ ಕುರಿತು ನಾವು ತಿಳ್ಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ. 하나님의 말씀이 성경이잖아요. ದೇವರ ಒಂದು ವಾಕ್ಯವನ್ನ ನೋಡುವಾಗ ಪರಿಶುದ್ಧಾತ್ಮನ ಮೂಲಕವಾಗಿ ನಮಗೆ ಅರಿವಾಗುತ್ತದಲ್ವ. 하나님의 말씀을 늘 가까이 해서 하나님께서 우리에게 말씀하시는 것을 잘 알아야 된다는 겁니다. ಆ ವಾಕ್ಯಗಳನ್ನು ಓದುವಾಗ ವಾಕ್ಯಗಳು ಕೂಡ ಆತ್ಮದೇವರಾಗಿದ್ದಾರೆ. 예수님도 이 땅에 오셔서 하나님이 주신 말씀만 가지고 말씀하셨어요. ಯೇಸುಕ್ರಿಸ್ತ ಲೋಕದಲ್ಲಿ ಬಂದಂತ ಸಂದರ್ಭದಲ್ಲಿ ಪರಿಶುದ್ಧಾತ್ಮನ ಮೂಲಕವಾಗಿ ಅನೇಕ ಸಂದರ್ಭಗಳಲ್ಲಿ ಮಾತನಾಡುವಂತದ್ದು ಕೂಡ ಉಂಟು. 하나님이 주신 말씀에 따라서 행했어요. ಪರಿಶುದ್ಧಾತ್ಮನ ಮೂಲಕವಾಗಿ ಪ್ರೇರೇಪಿಸಿದಂತ ಅನೇಕ ಸಂದರ್ಭಗಳಲ್ಲಿ ನಡೆದಿರುವಂತದ್ದನ್ನು ಕೂಡ ನೋಡ್ತೇವೆ. 하나님이 주시는 말씀만 가지고 가르치신 것입니다. ತಂದೆಯಾದ ದೇವರು ಕೊಡಲ್ಪಟ್ಟಂತ ದೇವರ ಮೂಲಕವಾಗಿ ನಡೆಸಲ್ಪಟ್ಟಂತ ಎಲ್ಲಾ ಕಾರ್ಯಗಳನ್ನ ನೆರವೇರಿಸಲಿಕ್ಕೆ ಆತನು ಬಂದಿದ್ದರು. 성령께서도 마찬가지입니다. ಹಾಗೆ ಪರಿಶುದ್ಧಾತ್ಮನು ಅಂತ ಎಲ್ಲಾ ಪ್ರತಿ ಸಮಯದಲ್ಲಿ ಕೂಡ ಸಹಾಯ ಮಾಡಿದ್ದಾರೆ. 성령께서 늘 하나님의 말씀으로만 역사하시는 겁니다. ಪರಿಶುದ್ಧಾತ್ಮನ ಕಾರ್ಯ ಏನಪ್ಪಾ ಅಂತಂದ್ರೆ ಹೆಚ್ಚಾಗಿ ನಮ್ಮೆಲ್ಲರನ್ನ ಆತ್ಮೀಕವಾಗಿ ವಾಕ್ಯದಲ್ಲಿ ನಡೆಸುವಂತ ಪ್ರೇರೇಪಣೆಗಳಾಗಿರ್ತವೆ. 우리는 말씀을 통해서 성령께서 우리에게 주시는 마음을 받을 수 있습니다. ಹಾಗಾಗಿ ವಾಕ್ಯಾನುಸಾರವಾಗಿ ನಡೆಸೋಕ್ಕಾಗಿ ಆತ್ಮಿಕವಾದ ರೀತಿಯಲ್ಲಿ ಬೆಳೀಲಿಕ್ಕೆ ಎಷ್ಟೋ ಆತ್ಮನ ಸಹಾಯವಿದೆ. 셋째로요. ಮೂರನೇದಾಗಿ 우리는 하나님의 마음을 잘 알기 위해서 우리가 받은 그 말씀에 순종해야 됩니다. ನಾವು ಪ್ರಾರ್ಥನೆ ಮಾಡಬೇಕು, ದೇವ್ರ ವಾಕ್ಯಕ್ಕೆ ಹತ್ತಿರವಾಗಿರ್ಬೇಕು, ದೇವ್ರ ಹೃದಯಕ್ಕೆ ಹತ್ತಿರವಾಗಿರ್ಬೇಕು. ಇನ್ನು ಮೂರನೇದಾಗಿ ಏನಂದ್ರೆ ವಾಕ್ಯಕ್ಕೆ ಅನುಸಾರವಾಗಿ ನಾವು ಬೋಧಿಸುವಂತದ್ದು ಮಾತ್ರವಲ್ಲ, ಅದಕ್ಕೆ ಅನುಗುಣವಾಗಿ ನಡೀಬೇಕು. 하나님께서 우리에게 말씀을 주셨잖아요. ದೇವರು ನಮಗೆ ವಾಕ್ಯ ಕೊಟ್ಟಿದ್ದಾರಲ್ವಾ? 그 말씀을 순종하면 다음 말씀도 주시는 겁니다. ಆ ವಾಕ್ಯಗಳನ್ನ ನಾವು ಮೊದಲನೇದಾಗಿ ಕೊಡಲ್ಪಟ್ಟಿರುವಂತ ವಾಗ್ದಾನ ಪಾಲನೆ ಮಾಡಿದ್ರೆ ಮತ್ತೆ ನೆಕ್ಸ್ಟ್ ನಮ್ಗೆ ಅಗತ್ಯ ಇರುವಂತ ವಾಕ್ಯಗಳನ್ನ ಕೊಡ್ತಾರೆ. 주신 말씀에 순종하지 못하면 다음 말씀도 받을 수 없는 거예요. ನೀನ್ ಫಸ್ಟ್ ಕೊಟ್ಟಿರುವಂತ ವಾಕ್ಯವನ್ನೇ ಪಾಲನೆ ಮಾಡಿಲ್ಲ ಅಂದ್ರೆ ನೆಕ್ಸ್ಟ್ ಕೊಡುವಂತ ವಾಕ್ಯ ಹೇಗೆ ಪಾಲನೆ ಮಾಡ್ತೀಯ? 하나님의 말씀을 받기를 원합니까? ದೇವರ ವಾಕ್ಯಗಳ ಅನುಸಾರವಾಗಿ ಜೀವಿಸಬೇಕಾ? ದೇವರ ವಾಕ್ಯಗಳನ್ನ ಹೊಂದ್ಕೋಬೇಕಾ? 그러면 그 주신 말씀에 순종을 하세요. ಒಂದ್ ವೇಳೆ ಮತ್ತೆ ಮತ್ತೆ ದೇವ್ರು ನಿನ್ನೊಟ್ಟಿಗೆ ಮಾತನಾಡಬೇಕು, ವಾಕ್ಯವನ್ನು ಕೊಡಬೇಕು ಅಂತಂದ್ರೆ ಕೊಡಲ್ಪಟ್ಟಿರುವಂತದ್ದನ್ನ ಪಾಲನೆ ಮಾಡಬೇಕು. 그러면 더 많은 말씀을 우리가 들을 수 있는 거예요. ಆಗ ಇನ್ನೂ ಹೆಚ್ಚಿನ ಅನೇಕ ವಾಕ್ಯಗಳನ್ನ ದೇವ್ರು ನಮ್ಮೊಟ್ಟಿಗೆ ಮಾತನಾಡ್ತಾರೆ ಅಥವಾ ನಮ್ಗೆ ತಿಳಿಯಪಡಿಸ್ತಾರೆ. ಆಮೇಲೆ 한 번 순종하면 더 많은 것을 우리가 깨달을 수 있다는 겁니다. ನಾವು ಒಮ್ಮೆ ಕೊಡಲ್ಪಟ್ಟಂತ ವಾಕ್ಯಗಳನ್ನ ಪಾಲನೆ ಮಾಡುವುದಾದ್ರೆ ಅನೇಕ ವಾಕ್ಯಗಳು ನಮ್ಗೆ ಕೊಡ್ತಾ ಇರ್ತಾರೆ. 넷째로 Fourthly, 우리가 순종하지 못한 것이 있으면 회개해야 합니다. ನಾವು ವಾಕ್ಯಾನುಸಾರವಾಗಿ ನಡೆಸಲ್ಪಡುವಂತ ನಾವು ಪಶ್ಚಾತ್ತಾಪ ರಿಪೆಂಟ್ ಆಗಬೇಕು. 성령께서 우리를 회개하게 만드시는 겁니다. ಪರಿಶುದ್ಧಾತ್ಮನೇ ನಮಗೆ ಹೇಗೆ ಪಶ್ಚಾತ್ತಾಪ ಪಡಬೇಕಂತ ಹೇಳಿ ತಿಳಿಯಪಡಿಸುವಂತದ್ದು. 우리에게 회개의 마음을 주시는 겁니다. ನಮಗೆ ಪಶ್ಚಾತ್ತಾಪದ ಮನಸ್ಸನ್ನ ಕೂಡ ಕೊಡುತ್ತಾರೆ. 그럴 때 즉시 회개를 해야 되는 겁니다. ಆ ಎಲ್ಲಾ ಕಾರ್ಯಗಳನ್ನ ನಾವು ಪಾಲನೆ ಮಾಡುವಾಗೆ ಪ್ರೇರೇಪಣೆ ನೀಡುತ್ತದೆ. 이런 것을 계속 반복하게 되면 우리는 성령이 주시는 마음을 쉽게 이해할 수 있습니다. ಈ ರೀತಿಯಲ್ಲಿ ನಾವು ಪಶ್ಚಾತ್ತಾಪ ಪಡುವಂತ ಸಂದರ್ಭದಲ್ಲಿ ಮತ್ತೆ ಹಂತ ಹಂತವಾಗಿ ನಾವು ನೀತಿಯುಳ್ಳ ಮಾರ್ಗದಲ್ಲಿ ನಡೀಲಿಕ್ಕೆ ಸಾಧ್ಯವಾಗ್ತದೆ. 기도, ಪ್ರೇಯರ್, 말씀, ವಾಕ್ಯ, 순종, ವಿಧೇಯತ್ವ ಪಾಲನೆ ಮಾಡುವಂಥದ್ದು, 회개, ರಿಪೆಂಟ್ ಆಗುವಂಥದ್ದು. 이것이 성령과 함께 날마다 교제하는 방법이에요. ಈ ಎಲ್ಲ ಕಾರ್ಯಗಳು ಕೂಡ ನಮ್ಮ ಜೀವಿತದಲ್ಲಿ ಬಹಳ
ಮುಖ್ಯವಾಗಿರ್ತವೆ. 성령과 교제하기를 원합니까? ಪರಿಶುದ್ಧಾತ್ಮನನುಸಾರವಾಗಿ ನೀವು ನಡೆಸಲ್ಪಡಬೇಕಾ? 성령의 음성을 듣기를 원합니까? ಪರಿಶುದ್ಧಾತ್ಮನ ಸ್ವಭಾವಗಳಿಗೆ ಅನುಗುಣವಾಗಿ ನಡೀಲಿಕ್ಕೆ ತೀರ್ಮಾನ ತೆಗೆದುಕೊಂಡಿದ್ದೀರಾ? 그러면 성령님 나한테 오시옵소서 이렇게 기도하는 것이 아니고 ಪರಿಶುದ್ಧಾತ್ಮ ನನ್ನೊಂದಿಗೆ ಬಂದಿಲ್ಲ ಎಂದಾಗಲ್ಲ. 내 안에 이미 성령이 계시니까 ಈಗಾಗಲೇ ನನ್ನೊಂದಿಗೆ ಇದ್ದಾರೆ ಎಂಬುದಾಗಿ ನೀನು ನೆನೆಸಬೇಕು. 그 성령 안에서 기도를 하고 말씀을 보고 순종하고 회개하는 것입니다. ಈಗ ನಾನು ವಾಕ್ಯ ಓದ್ತೀನಿ, ಪ್ರಾರ್ಥನೆ ಮಾಡ್ತೀನಿ, ಪರಿಶುದ್ಧಾತ್ಮ ದೇವರೇ ಬನ್ರಿ ಎಂಬುದಾಗಿ ಕೇಳ್ಕೊಳ್ಳೋದಲ್ಲ. ಈಗಾಗಲೇ ನಿನ್ನೊಂದಿಗೆ ಇದ್ದಾರೆ ಅಂತ ಹೇಳಿ ನೀನು ವಾಕ್ಯವನ್ನ ಧ್ಯಾನ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು. 이것이 성령과 교제하는 방법이에요. ಇದು ಆತ್ಮನ ಅನುಸಾರವಾಗಿ ನಮಗೆ ನೀಡುವಂತ ಪ್ರೇರೇಪಣೆ. 그리고 성령과 교제하는 내용입니다. ಈ ಎಲ್ಲಾ ಕಾರ್ಯಗಳನ್ನ ನಾವು ಪಾಲನೆ ಮಾಡ್ಲಿಕ್ಕೂ ಕೂಡ ದೇವರು ಬಯಸುವಂತವರಾಗಿದ್ದಾರೆ. 여러분 성령과 함께 교제하기를 원하는가요? ನಿಮ್ಮೆಲ್ಲರಿಗೂ ಪರಿಶುದ್ಧಾತ್ಮನೊಂದಿಗೆ ಜೀವಿಸಬೇಕಂತ ಆಸೆ ಇದೆಯಲ್ವಾ? 그러면 항상 기도하세요. ಹಾಗಾದ್ರೆ ಎಡಬಿಡದೆ ಪ್ರಾರ್ಥಿಸಿರಿ. 말씀을 가까이 하고 그 말씀을 묵상하세요. 메디테이션. ಆಮೇಲೆ ದೇವರ ವಾಕ್ಯಕ್ಕೆ ಹತ್ತಿರವಾಗಿರಿ, ದೇವರ ವಾಕ್ಯವನ್ನ ಧ್ಯಾನ ಮಾಡ್ರಿ. 말씀을 따라서 순종하세요. ಹಾಗೇನೆ ವಾಕ್ಯಾನುಸಾರವಾಗಿ ನಡೆಯಬೇಕಾಗಿರುತ್ತದೆ. 그리고 회개하세요. ಹಾಗೆ ನಾವು ಪಶ್ಚಾತ್ತಾಪ ಪಡಬೇಕು, ರಿಪೆಂಟ್ ಆಗಬೇಕು. 이렇게 하면 성령의 음성을 들을 수 있으며 하나님의 마음을 알 수 있습니다. ಈ ರೀತಿಯಲ್ಲಿ ನಾವು ಯಾವಾಗ ನಡೀತೀವೋ ಖಂಡಿತ ಪರಿಶುದ್ಧಾತ್ಮ ದೇವರು ನಮ್ಮನ್ನ ಹೆಚ್ಚಾಗಿ ಮುನ್ನಡೆಸಲಿಕ್ಕೆ ಸಾಧ್ಯ. 이렇게 해서 성령의 음성을 들을 수 있기를 축복합니다. ಈ ರೀತಿಯಲ್ಲಿ ನೀವು ನಡೆಸಲ್ಪಡ್ಬೇಕಂತ ಹೇಳಿ ಪರಿಶುದ್ಧಾತ್ಮನ ಮೂಲಕವಾಗಿ ಪ್ರೇರೇಪಣೆಯನ್ನ ನೀಡಿ ನೀವೆಲ್ಲರೂ ಆಶೀರ್ವದಿಸಲ್ಪಡಬೇಕು ಅಂತ ಹೇಳಿ ನಾನು ಶುಭವನ್ನು ಹಾರೈಸುತ್ತೇನೆ. 이렇게 해서 하나님의 마음을 알 수 있기를 축복합니다. ನೀವೆಲ್ಲರೂ ಪರಿಶುದ್ಧಾತ್ಮನ ಮೂಲಕವಾಗಿ ಆಶೀರ್ವದಿಸಲ್ಪಡ್ರಿ, ಸಮೃದ್ಧಿಯನ್ನ ಅಭಿವೃದ್ಧಿಯನ್ನ ಆತ್ಮೀಕವಾಗಿ ಹೊಂದಿಕೊಳ್ಳ್ರಿ. ಆಮೇಲೆ 우리는 그리스도인으로서 그리스도인답게 살려면 ನಾವು ಕ್ರಿಸ್ತನಂತೆಗಿದ್ದು ಕ್ರಿಸ್ತನ ಮೂಲಕ ನಡೆಸಲ್ಪಡುವಂತದ್ದು ಎಷ್ಟೋ ಒಳ್ಳೆಯದು. 늘 성령께 우리를 의지하고 ಅನೇಕ ಸೋತು ಹೋಗದೆ ಅನೇಕ ಸಂದರ್ಭಗಳಲ್ಲಿ ಕರ್ತ ನಮಗೆ ಜಯವನ್ನ ನೀಡುತ್ತಾರೆ. 우리 자신을 성령께 맡게 하는 겁니다. ಪರಿಶುದ್ಧಾತ್ಮನೇ ನಮಗೆ ನಡೆಯಬೇಕಾದಂತ ಮಾರ್ಗವನ್ನ ತಿಳಿಯಪಡಿಸುತ್ತಾರೆ. 이것이 바로 성령을 따라 행하는 것입니다. ಇದೆಲ್ಲವೂ ಕೂಡ ಆತ್ಮನನುಸಾರವಾಗಿ ನಮಗೆ ಅಗತ್ಯ ಇರುವಂತಹ ಕಾರ್ಯಗಳು. 성령을 따라 행하라. 그리하면 육체의 욕심을 이루지 아니하리라. ಪರಿಶುದ್ಧಾತ್ಮನ ಮೂಲಕವಾಗಿ ನಡೆಸಲ್ಪಟ್ಟರೆ ಮಾತ್ರವೇ ಶಾರೀರಿಕವಾದ ಅಭಿಲಾಷೆಗಳನ್ನು ನಾವು ಜಯಿಸಲಿಕ್ಕೆ ಸಾಧ್ಯವಾಗುತ್ತದೆ. 성령을 따라 행하면 육체의 욕심을 이루지 않게 됩니다. ನೀವು ಯಾವಾಗ ಆತ್ಮನನುಸಾರವಾಗಿ ನಡೆಸಲ್ಪಡ್ತೀರೋ ಶಾರೀರಿಕವಾದ ಕಾರ್ಯಗಳು ಎಷ್ಟು ಮಾತ್ರಕ್ಕೂ ನೆರವೇರುವುದಿಲ್ಲ. 성령께서 우리를 기도하게 만들어 주시고 ಪರಿಶುದ್ಧಾತ್ಮನು ನಮಗೆ ಪ್ರಾರ್ಥನೆಯಲ್ಲಿ ನಡೆಸ್ತಾರೆ. 말씀을 가까이 하게 만들어 주시고 ಪರಿಶುದ್ಧಾತ್ಮನು ನಮ್ಮನ್ನ ದೇವರ ವಾಕ್ಯಾನುಸಾರವಾಗಿ ಅಥವಾ ವಾಕ್ಯದೊಂದಿಗೆ ವಾಕ್ಯನ ಧ್ಯಾನ ಮಾಡಲಿಕ್ಕೆ ನಡೆಸ್ತಾರೆ. 말씀에 순종하게 만들어 주시고 ದೇವರ ವಾಕ್ಯವನ್ನ ಮೆಡಿಟೇಷನ್ ಮಾಡುವ ರೀತಿಯಲ್ಲಿ ನಮ್ಮನ್ನ ಪ್ರೇರೇಪಣೆ ನೀಡ್ತಾರೆ. 회개하게 만들어 주십니다. ಹಾಗೆ ಪರಿಶುದ್ಧಾತ್ಮ ನಮಗೆ ರಿಪೆಂಟ್ ಆಗುವಂತೆ ಪಶ್ಚಾತ್ತಾಪ ಪಡುವಂತೆ ಪ್ರೇರೇಪಿಸುತ್ತಾರೆ. 그러면 우리가 해야 할 일은 성령을 따라 행해하면 되는 것입니다. ಹಾಗಾಗಿ ವಾಕ್ಯವನ್ನ ಈ ರೀತಿ ಯಾವ ರೀತಿಯಲ್ಲಿ ಪರಿಶುದ್ಧಾತ್ಮನ ನಮಗೆ ಪ್ರೇರೇಪಣೆ ನೀಡ್ತಾರೆ ಎಂಬುದಾಗಿ ನಾವು ತಿಳಿದು ಜೀವಿಸುವಂತದ್ದು ಒಳ್ಳೆಯದು. 이것은 우리가 성령께 모든 것을 맡김으로 되는 것입니다. ಈ ಎಲ್ಲ ಕಾರ್ಯಗಳನ್ನ ನಾವು ನೆನಪಲ್ಲಿ ಇಟ್ಕೊಂಡು ಮುಂದೆ ಸಾಗುವಂತದ್ದು ಮುಖ್ಯ. 성령은 하나님의 영이며 하나님이십니다. ಪರಿಶುದ್ಧಾತ್ಮನು ದೇವರ ಆತ್ಮವಾಗಿದ್ದು ಕೂಡ ದೇವರಾಗಿದ್ದಾರೆ. 우리 안에 와 계신 성령을 우리가 무시하거나 ನಮ್ಮೊಂದಿಗಿರುವಂತ ಆತ್ಮವುಳ್ಳ ಪರಿಶುದ್ಧಾತ್ಮನನ್ನ ದೇವರೆಂಬುದಾಗಿ ನಾವು ಸ್ವೀಕರಿಸ್ಕೋಬೇಕು. 성령을 없는 분으로 생각하면 ಒಂದು ವೇಳೆ ಪರಿಶುದ್ಧಾತ್ಮ ನನ್ನಲ್ಲಿ ಇಲ್ಲ ಎಂಬುದಾಗಿ ಯೋಚನೆ ಮಾಡಿದ್ರೆ 성령은 우리 안에서 마음 아파하시고 슬퍼하실 것입니다.
ನಮಗೆ ವ್ಯಸನ ಉಂಟಾಗ್ತದೆ, ದುಃಖ ಉಂಟಾಗ್ತದೆ, ಮತ್ತೆ ನಮ್ಮಲ್ಲಿ ಆತ್ಮನನುಸಾರವಾದ ಕಾರ್ಯಗಳಿರೋದಿಲ್ಲ. 그렇게 되면 우리는 성령을 따라 행하기 어려워지는 겁니다. ಹಾಗಾಗಿ ಆತ್ಮನನುಸಾರವಾಗಿ ನಾವು ನಡಿಬೇಕು, ಆತ್ಮನನುಸಾರವಾಗಿ ಜೀವಿಸುವಂತವರಾಗಿರ್ಬೇಕು. 그렇게 되면 우리는 육체의 욕심을 가지고 살게 되는 겁니다. ಆಗ ನಾವು ಆತ್ಮನನುಸಾರವಾಗಿ ನಡೆಸಲ್ಪಡ್ಲಿಕ್ಕೂ ಕೂಡ ಸಾಧ್ಯವಾಗ್ತದೆ ಎಂಬುದಾಗಿ ನಾವು ನಂಬಬೇಕು. 다시 말하자면 죄를 범하게 되고 육체의 일을 이루게 된다는 것입니다. ನಾವೆಲ್ಲ ನಂಬಬೇಕಾಗಿರುವಂತದ್ದು ಆತ್ಮನನುಸಾರವಾಗಿ ಜೀವಿಸುವಾಗ ಶರೀರದ ಅಭಿಲಾಷೆಗಳೆಲ್ಲ ನಮ್ಮನ್ನ ಬಿಟ್ಟು ಹೋಗ್ತವೆ. 16절을 다시 한번 읽어봅니다. 16ನೇ ವಚನ ಮತ್ತೊಮ್ಮೆ ನಾನು ಓದ್ತೀನಿ. 내가 이르노니 너희는 성령을 따라 행하라. 그리하면 육체의 욕심을 이루지 아니하리라. Galatians chapter 5 verse 16. ನಾನು ಹೇಳುವುದೇನೆಂದರೆ ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಆಮೆನ್. 우리에게는 다 죄성이 있죠. ನಮ್ಮೆಲ್ಲರಲ್ಲೂ ಕೂಡ ಪಾಪದ ಸ್ವಭಾವಗಳಿದಾವೆ ಅಂತ ಹೇಳಿ ನಂಬ್ತಿರಲ್ವಾ? 지금도 다 죄성을 가지고 있습니다. ಈ ಸ್ವಭಾವಗಳು ಈಗಲೂ ನಮ್ಮನ್ನ ಕಾಡ್ತಾ ಇರ್ತವೆ. 크든지 작든지 우리는 다 죄성을 가지고 있어요. ಚಿಕ್ಕದೋ ದೊಡ್ಡದೋ ಆದ್ರೆ ಎಲ್ಲರೂ ಕೂಡ ನಾವು ಈ ಪಾಪದ ಸ್ವಭಾವಗಳಲ್ಲಿ ಇದ್ದೇವೆ. 그 죄성 때문에 우리는 육체의 욕심을 가지게 되는 겁니다. ಈ ಎಲ್ಲ ಕಾರ್ಯಗಳಿಂದ ನಾವು ಹೊರಬರಬೇಕು ಅಂತೇಳಿ ನಾವು ಪ್ರಯತ್ನ ಮಾಡಬೇಕು. 그 육체의 욕심을 이루려고 하면은 우리는 죄를 짓게 되는 것입니다. ನಮ್ಮ ಜೀವಿತದಲ್ಲಿ ಶರೀರ ಭಾವದ ಅಭಿಲಾಷೆಗಳು ಒಂದು ವೇಳೆ ನೆರವೇರಿತು ಅಂತಂದ್ರೆ ಆ ಆತ್ಮನನುಸಾರವಾಗಿ ನಾವು ನಡೆಸಲ್ಪಡ್ತಾ ಇಲ್ಲ. 그래서 우리가 육체의 욕심을 이루려 하지 않고 ಎಷ್ಟು ಮಾತ್ರಕ್ಕೂ ಆ ಶರೀರ ಭಾವದ ಅಭಿಲಾಷೆಗಳು ನಮ್ಮನ್ನು ಆಳ್ವಿಕೆ ಮಾಡಬಾರ್ದು, ನಮ್ಮ ಜೀವಿತದಲ್ಲಿ ನೆರವೇರಬಾರದು. 죄를 지으려고 하지 않으려면은 ಒಂದು ವೇಳೆ ಹಾಗೆ ಮಾಡುವುದಾದ್ರೆ ನಾವು ಪಾಪ ಮಾಡಿದ ಹಾಗೆ 16절과 같이 행해야 하는 것입니다. 16ನೇ ವಚನ ಹೇಳುವ ರೀತಿಯಲ್ಲಿ ನಾವು ಆ ಅಭಿಲಾಷೆಗಳಿಗೆ ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಕ್ಕೆ ಅವಕಾಶ ಕೊಡಬಾರದು. 너희는 성령을 따라 행하라. 그리하면 육체의 욕심을 이루지 아니하리라. ಹಾಗಾಗಿ ವಾಕ್ಯದಲ್ಲಿ ನೋಡ್ತಾ ಇದ್ದಾವೆ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ ಎಂಬುದಾಗಿ ನೋಡ್ತೇವೆ. 17절부터는 다음 시간에 하겠습니다. ನಾನು 17ನೇ ವಾಕ್ಯದಿಂದ ಮುಂದುವರಿಸ್ತೇನೆ ನೆಕ್ಸ್ಟ್ ಟೈಮು. 너가 대표로 기도 좀 해주세요. ಸೊ ಯಾರಾದ್ರೂ ಒಬ್ರು ಪ್ರಾರ್ಥನೆ ಮೂಲಕವಾಗಿ ಮುಕ್ತಾಯ ಮಾಡ್ಬೇಕಂತ ಹೇಳಿ